ಅಭೇದಮೇವ ಬ್ರಹ್ಮಣಃ ಶ್ರಾವಯತಿ ಶಾಸ್ತ್ರಂ. ಶಾಸ್ತ್ರ ಹೇಳುತ್ತದೆ ಪ್ರತಿ ಉಪಾದಿಯಲ್ಲಿ, ಅಂದರೆ ಉಪಾಸನಕ್ಕೋಸ್ಕರ ಯಾವ ವಿವಿಧ ಉಪಾದಿಯಲ್ಲಿ ಪರಮಾತ್ಮ ಇದ್ದಾನೆ ಎಂದು ಹೇಳುತ್ತಾ ಇದೆಯೋ, ಉದಾಹರಣೆಗೆ ಅಂದರೆ ಅಹಂಗ್ರಹೋಪಾಸನದಲ್ಲಿ ವಿಶ್ವರೂಪದಲ್ಲಿ ಯಾವುದೇ ಒಂದು ಆಲಂಬನ ಅಥವಾ ಒಂದು ಸ್ಥಾನ ಹೇಳ್ತದೆ. ಕೆಲವೊಮ್ಮೆ ವಾಯು, ಕೆಲವೊಮ್ಮೆ ಅಗ್ನಿ, ಕೆಲವೊಮ್ಮೆ ಸೂರ್ಯ, ಇಂಥದ್ದು ಕೆಲವೊಮ್ಮೆ ಪೃಥ್ವಿ ಮುಂತಾದ ಆದಿದೈವಿಕ ಆದಿಭೌತಿಕ ಪ್ರಪಂಚದಲ್ಲಿ ಒಂದು ಆಲಂಬನ. ಇಲ್ಲಿ ನಮ್ಮಲ್ಲಿ ಕಣ್ಣಿನಲ್ಲಿದ್ದಾನೆ, ಕಿವಿಯಲ್ಲಿದ್ದಾನೆ, ಪ್ರಾಣದಲ್ಲಿದ್ದಾನೆ, ಹೃದಯದಲ್ಲಿದ್ದಾನೆ, ನಮ್ಮಲ್ಲಿಯೂ ಒಂದು ಸ್ಥಾನ ಹೇಳುತ್ತದೆ. ನೋಡಿ, ಎಲ್ಲ ಅಹಂಗ್ರಹೋಪಾಸಕನಗಳಿಗೆ ಹೊರಗೆ ಪ್ರಪಂಚದಲ್ಲಿರುವ ಪರಮಾತ್ಮ, ಇಲ್ಲಿ ವ್ಯತ್ಯಾಸ ನೋಡಿ. ಪ್ರತೀಕೋಪಾಸನ, ಅಹಂಗ್ರಹೋಪಾಸನ. ಪ್ರತೀಕೋಪಾಸನದಲ್ಲಿ ಪರಮಾತ್ಮನನ್ನು ಉಪಾಸನ ಮಾಡ್ತಾನೆ, ಆದರೆ ತನಗಿಂತ ಬಿಡಿಯಾಗಿ ನೋಡ್ತಾನೆ. ಅಹಂಗ್ರಹೋಪಾಸನದಲ್ಲಿ ತನ್ನನ್ನು ಸೇರಿಸಿಕೊಂಡು ನೋಡ್ತಾನೆ, ಅಷ್ಟೇ ವ್ಯತ್ಯಾಸ. ತನ್ನನ್ನು ಉಪಾಸ್ಯ ದೇವತದಲ್ಲಿ ಸೇರಿಸಿಕೊಂಡು ಉಪಾಸನ ಮಾಡ್ತಾನೆ, ತನಗಿಂತ ದೂರವಾಗಿಲ್ಲ, ಅಷ್ಟೇ ಅಲ್ಲಿ. ಇನ್ನೊಂದು, ಅನೇಕ ಉಪಾದಿಗಳಲ್ಲಿ ಅನೇಕ ಗುಣಗಳು ಎರಡು ಇವೆ ನೋಡಿ. ಪರಮಾತ್ಮನನ್ನು ಇರುವ ಪರಮಾತ್ಮ ಒಬ್ಬನೇ ಆದರೂ ಅವನನ್ನು ಆಯಾ ಕೆಲವು ಗುಣಗಳಿರುವಂತೆ, ಕೆಲವು ಗುಣ ಅಲ್ಲಿ ಮತ್ತೆ ಅಲ್ಲಿಯೂ ವ್ಯತ್ಯಾಸ ಇದೆ. ಕೆಲವು ಗುಣಗಳು ಸಮಾನ. ಸರ್ವಜ್ಞ, ಸರ್ವಶಕ್ತಿಮಂತ, ಸೃಷ್ಟಿಸ್ಥಿತಿ ಲಯಕಾರಕ, ಈ ಗುಣಗಳು ಸಮಾನ. ನೀವು ಸಗುಣೋಪಾಸನವನ್ನು, ಪರಮಾತ್ಮನನ್ನು ಯಾವ ರೂಪದಲ್ಲಿ ಯಾವ ಉಪಾದಿಯಲ್ಲಿ ಉಪಾಸನ ಮಾಡಲಿ, ಅಲ್ಲಿ ಸರ್ವವ್ಯಾಪಕ, ಸರ್ವಜ್ಞ, ಸರ್ವಶಕ್ತಿಮಂತ, ಸಚ್ಚಿದಾನಂದ ಸ್ವರೂಪ, ಇದೆಲ್ಲವೂ ಒಂದೇ ಕಡೆ, ಒಂದೇ ತರಹ ಇರುತ್ತದೆ. ಆದರೆ ಅವನಿಗೆ ಒಂದಾನೊಂದು ರೂಪ, ಒಂದಾನೊಂದು ವಿಶಿಷ್ಟ ಗುಣ, ವಿಶಿಷ್ಟ ಶಕ್ತಿ ಹೇಳುವಾಗ ವ್ಯತ್ಯಾಸ. ಸಾಮಾನ್ಯ ಶಕ್ತಿಗಳು ಎಲ್ಲರಲ್ಲಿ ಒಂದೇ, ಏಕೆಂದರೆ ಒಂದೇ ಪರಮಾತ್ಮ. ವಿಶಿಷ್ಟ ಶಕ್ತಿ, ವಿಶಿಷ್ಟ ರೂಪ, ವಿಶಿಷ್ಟ ಸ್ಥಾನ ಹೇಳ್ಕೊಡ್ತೀವಿ. ಈಗಲೇ ಹೇಳಿದ್ದೀನಲ್ಲ, ವಾಯು ರೂಪ ಅಥವಾ ಅಗ್ನಿ ರೂಪ ಅಥವಾ ಜಲರೂಪ ಅಥವಾ ಪೃಥ್ವಿ ರೂಪ ಅಥವಾ ಆದಿತ್ಯ ರೂಪ ಮುಂತಾದ ರೂಪಗಳಾಗಿ ಹೇಳುತ್ತದೆ. ಅಲ್ಲಿ ಪ್ರಪಂಚದಲ್ಲಿ ಯಾವುದೇ ಒಂದು ರೂಪ ಹೇಳಿದ ಹಾಗೆ ತನ್ನಲ್ಲಿಯೂ ಒಂದು ರೂಪ, ಒಂದು ಸ್ಥಾನವನ್ನು ಹೇಳಿಕೊಡ್ತದೆ. ತನ್ನಲ್ಲಿ ಅಂದರೆ ಕಣ್ಣಿನಲ್ಲಿದ್ದಾನೆ ಎಂದು ಹೇಳುತ್ತದೆ, ಅಥವಾ ತನ್ನ ಉಸಿರಿನಲ್ಲಿದ್ದಾನೆ ಎಂದು ಹೇಳುತ್ತದೆ, ಅಥವಾ ತನ್ನ ಹೃದಯದಲ್ಲಿದ್ದಾನೆ. ಇಂಥ ಅಲ್ಲಿ ಹೊರಗೆ ವಿಶ್ವರೂಪದಲ್ಲಿದ್ದಾನೆ ಎಂದು ಹೇಳಿದವನನ್ನು ತನ್ನಲ್ಲಿಯೂ ಇದ್ದಾನೆ ಎಂದು ಹೇಳುತ್ತದೆ. ಅದರಿಂದ ಪ್ರತ್ಯುಪಾದಿ ಭೇದಂ, ಆದಿದೈವಿಕ, ಆದಿಭೌತಿಕ ಮತ್ತು ಆಧ್ಯಾತ್ಮಿಕ, ಈ ಎರಡು ಪ್ರತಿ ಉಪಾದಿ ಭೇದಂ, ವಿವಿಧ ಉಪಾದಿಗಳಲ್ಲಿ ಇದ್ದಂತೆ ಹೇಳಿದ್ದರೂ ಆ ಇರುವ ಪರಮಾತ್ಮ ಒಬ್ಬನೇ. ಅದು ನೋಡಿ, ಪ್ರತ್ಯುಪಾದಿ ಭೇದಂ ಹಿ ಅಭೇದಮೇವ ಬ್ರಹ್ಮಣಃ ಶ್ರಾವಯತಿ ಶಾಸ್ತ್ರ. ವಿವಿಧ ಉಪಾದಿಗಳಲ್ಲಿ ಇರುವನೆಂದು ಹೇಳಿರುವ ಪರಮಾತ್ಮ ಆಯಾ ಉಪಾದಿಗಳಲ್ಲಿದ್ದರೆ ಬಿಡಿಯಾಗಿದ್ದಾನ, ಬೇರೆಯಾಗಿದ್ದಾನ ಅಂದರೆ ಅಲ್ಲ. ನಾವು ಇರುವುದು ಬೇರೆ, ನಾವು ಉಪಾಸನ ಮಾಡುವುದು ಬೇರೆ. ಅಂದರೆ ಲೌಕಿಕ ಉದಾಹರಣೆ ಹೇಳ್ತೀನಿ. ನಮಗೆ ಇಷ್ಟವಾಗಿರುವ ವ್ಯಕ್ತಿ ವಿವಿಧ ವೇಷದಲ್ಲಿರುತ್ತಾನೆ, ವಿವಿಧ ಕೆಲಸದಲ್ಲಿರುತ್ತಾನೆ ಅಲ್ಲವೇ, ಬಗೆ ಬಗೆ ಕೆಲಸದಲ್ಲಿರುತ್ತಾನೆ. ಒಂದು ಕಡೆ ಬಸ್ಸು ಹತ್ತುತ್ತಾ ನೀವೇ ನೋಡಿ, ಜನರು ತನ್ನ ಫೋಟೋಗಳು ತೆಗೆಯುವಾಗ ಒಂದು ಸಲ ಏನೋ ಒಂದು ಕೋಟ್ ಸೂಟ್ ಎಲ್ಲ ಹಾಕ್ಕೊಂಡು ಫೋಟೋ ತೆಗೆಯುತ್ತಾರೆ. ಮನೆಯಲ್ಲಿರುವಾಗ ಸಿಂಪಲ್ ಬಟ್ಟೆಯಲ್ಲಿ ಫೋಟೋ ತೆಗೆಯುತ್ತಾರೆ.
ಅಥವಾ ಪ್ರಯಾಣ ಮಾಡುವಾಗ ಇನ್ನೇನೋ ಬಟ್ಟೆಯಲ್ಲಿ ಹಾಕ್ಕೊಳ್ತಾರೆ. ಎಲ್ಲೋ ಮಸೂರಿಗೋ ಹಿಮಾಲಯಕ್ಕೋ ಹೋಗಿ ಫೋಟೋ ತೆಗೆಯುತ್ತಾರೆ. ಅಲ್ಲಿ ಹಿಮಾಲಯದಲ್ಲಿ ಚಳಿ ಹೆಚ್ಚಿರುವುದರಿಂದ ಅದಕ್ಕೆ ಬೇಕಾಗಿರುವಂಥ ಕೋಟ್ಗಳು ಏನೋ ಬಟ್ಟೆಗಳು ಹಾಕ್ಕೊಂಡು ಎಲ್ಲಿ ಬದ್ರಿನಾಥ್ಗೆ ಹೋಗುವಾಗಲೋ ಅದೇನು ಕಾಶ್ಮೀರ್ನಲ್ಲಿದ್ದಾನೆ ನೋಡಿ, ಅಮರನಾಥ್ಗೆ ಹೋಗುವಾಗಲೋ ಮಾನಸ ಸರೋವರಕ್ಕೆ ಹೋಗುವಾಗಲೋ ಏನೇನೋ ಹಾಕ್ಕೊಳ್ತಾರೆ. ಅಂದರೆ ವಿವಿಧ ಸ್ಥಾನಗಳಲ್ಲಿರುವಂತೆ ಫೋಟೋಗಳು, ವಿವಿಧ ವೇಷದಲ್ಲಿರುವಂಥ ಫೋಟೋಗಳು ಇರುತ್ತವೆ. ಅಥವಾ ವಿವಿಧ ಕೆಲಸಗಳು ಮಾಡುವಂಥ, ಕೆಲವು ಊಟ ತಿನ್ನುವಾಗ ಒಂದು ಫೋಟೋ, ನಡೆಯುವಾಗ ಒಂದು ಫೋಟೋ, ಕಾರ್ ಡ್ರೈವಿಂಗ್ ಮಾಡುವಾಗ ಇನ್ನೊಂದು ಫೋಟೋ ಅಲ್ಲವೇ. ಅಂದರೆ ಮಾಡುವ ಕೆಲಸಗಳು ಬೇರೆ, ಇರುವ ವಸ್ತ್ರಗಳು ಬೇರೆ, ಇರುವ ಜಾಗಗಳು ಬೇರೆ, ಬೇರೆ ಬೇರೆ ಜಾಗಗಳಲ್ಲಿ ಇಷ್ಟು ಬೇರೆ ಇದ್ದರೂ ಅವನು ಯಾರೋ ಮನುಷ್ಯ, ನಿಮಗೆ ಇಷ್ಟವಾಗಿರುವ ಮನುಷ್ಯ ಇದ್ದರೆ ಯಾರೋ ನೀವೇ ಆಗಬಹುದು, ನಿಮ್ಮ ಪತಿಯೋ ಪತ್ನಿಯೋ ಮಕ್ಕಳೋ, ಯಾರೋ ನಿಮ್ಮ ಸ್ನೇಹಿತನೋ, ಯಾರೋ ನಿಮ್ಮ ಅಣ್ಣನೋ ತಮ್ಮನೋ ತಂಗಿಯೋ ಯಾರೋ, ಅದು ನಿಮ್ಮ ಇಷ್ಟವಾಗಿರುವ ವ್ಯಕ್ತಿ ಇಷ್ಟು ಸಂದರ್ಭಗಳಲ್ಲಿದ್ದರೂ, ಉಪಾಧಿ ಅಂದ್ರೇನು? ವಿವಿಧ ಸಂದರ್ಭ. ಉಪಾಧಿ ಅಂದರೆ ವಿವಿಧ ಸಂದರ್ಭಗಳಲ್ಲಿ, ವಿವಿಧ ಪರಿಸ್ಥಿತಿಗಳಲ್ಲಿ, ಸಂದರ್ಭ ಅಥವಾ ಪರಿಸ್ಥಿತಿಗೆ ಉಪಾಧಿ ಹೇಳ್ತೀವಿ. ವಿವಿಧ ಸಂದರ್ಭಗಳಲ್ಲಿ ಅಥವಾ ವಿವಿಧ ಪರಿಸ್ಥಿತಿಗಳಲ್ಲಿ, ಪ್ರತಿಯೊಂದು ಸಂದರ್ಭದಲ್ಲಿ, ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಇರಲಿ, ಆ ಇರುವವನು ಮಾತ್ರ ಒಬ್ಬನೇ. ಇದು ನೋಡಿ, ಅಂದರೆ ಪ್ರತ್ಯುಪಾಧಿ ಭೇದಂ ಅಭೇದಮೇವ ಬ್ರಹ್ಮಣಃ ಶ್ರಾವಯತಿ. ವಿವಿಧ ಆಯಾ ಉಪಾಧಿಗಳಲ್ಲಿದ್ದರು, ಆಯಾ ಸಂದರ್ಭಗಳಲ್ಲಿ ಇದ್ದರು, ಇರುವಾಗ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಬಗೆ ತೋರುತ್ತಾನೆ. ಒಂದೊಂದು ಉಪಾಧಿಯಲ್ಲಿ ಒಂದೊಂದು ಪರಿಸ್ಥಿತಿಯಲ್ಲಿ ಒಂದೊಂದು ಬಗೆ ತೋರುತ್ತಾನೆ ಅಲ್ಲವೇ. ಅಲ್ಲಿರುವ ಬೇರೆ ಬೇರೆಯೇ ಇರುತ್ತಾನೆ. ಅಲ್ಲಿರುವ ಗುಣಗಳು ಬೇರೆ, ತೋರುವ ರೂಪ ಬೇರೆ, ಶಕ್ತಿ ಬೇರೆ ಅಲ್ಲವೇ. ಆರೋಗ್ಯವಾಗಿದ್ದರೆ ಶಕ್ತಿ ಬೇರೆ ಇರುತ್ತದೆ, ತುಂಬ ಅನಾರೋಗ್ಯವಿದ್ದರೆ ಇನ್ನೊಂದು ಬಗೆ ತೋರುತ್ತಾನೆ, ಆವಾಗ ಅವರ ಶಕ್ತಿಯೇ ಬೇರೆ. ಹಾಗೆ ವಿವಿಧ ಸಂದರ್ಭಗಳಲ್ಲಿ ವಿವಿಧ ಶಕ್ತಿಯುಕ್ತನಾಗಿರುತ್ತಾನೆ, ಆದರೆ ಇರುವವನವನೇ. ಹಾಗೆ ಪ್ರತ್ಯುಪಾಧಿ ಭೇದಂ ಹಿ ಅಭೇದಮೇವ. ವಿವಿಧ ಉಪಾಧಿಗಳಲ್ಲಿ, ಉಪನಿಷತ್ತುಗಳಲ್ಲಿ ಅನೇಕ ಉಪಾಸನೆಗಳಿವೆ. ಹಾಗೆ ಉದಾಹರಣೆಗೆ ಛಾಂದೋಗ್ಯದಲ್ಲೇ 10 ಉಪಾಸನೆಗಳಿವೆ, ಅಹಂಗ್ರಹೋಪಾಸನೆಗಳು. ಹಾಗೆ ಬೃಹದಾರಣ್ಯಕದಲ್ಲಿವೆ. ಮಿಕ್ಕ ಉಪನಿಷತ್ತುಗಳಲ್ಲಿ ಅಲ್ಲೆಲ್ಲಿ ಕಂಡುಬರುತ್ತವೆ. ಪೌರಾಣಿಕ ಉಪಾಸನೆಗಳಿವೆ, ರಾಮರೂಪ, ಕೃಷ್ಣರೂಪ, ಶಿವರೂಪ, ದೇವಿ ರೂಪ ಇತ್ಯಾದಿ. ದೇವಿ ಶ್ರೀಚಕ್ರ ಅದು ಮಾಡ್ತೀವಿ. ಹಾಗೆ ವಿವಿಧ ರೂಪಗಳಲ್ಲಿ ತೋರಿದ್ದರೂ ಪರಮಾತ್ಮನ ಮೂಲ ಸ್ವರೂಪ. ಇಷ್ಟು ಉಪಾಸನೆಗಳಲ್ಲಿ ಹೇಳಿರುವ ಪರಮಾತ್ಮನ ಮೂಲ ಸ್ವರೂಪ ಒಂದೇ ನೋಡಿ. ಮೂಲ ಸ್ವರೂಪ ಅಂದ್ರೇನು? ಅವರು ಸಚ್ಚಿದಾನಂದಂ ಬ್ರಹ್ಮ, ಸ್ವತಃ ಸಿದ್ಧ, ಇಡೀ ಜಗತ್ತಿಗೆ ಅತೀತವಾಗಿದ್ದಾನೆ, ಯಾವ ವಸ್ತುಕ್ಕೆ ಪರಿಮಿತಿಗೆ ಒಳಗಾಗಲ್ಲ, ತಾನು ಸ್ವತಃ ಸಿದ್ಧ, ಆನಂದ ಸ್ವರೂಪ, ಸುಖದು ಸಂಸಾರ ರಹಿತ, ಇದು ಸಂಸಾರ ರಹಿತ, ಇದು ಪರಮಾತ್ಮ ಅಲ್ಲವೇ. ಇದು ಮಾತ್ರ ಒಂದೇ. ನೀವು ಯಾವ ಸಂದರ್ಭದಲ್ಲಿ ನೋಡಿದ್ದರೂ, ಯಾರ ನೋಡುವ ರೂಪ ಬೇರೆ ಬೇರೆಯಾಗಿ ತೋರಿದ್ದರು, ಬೇರೆ ಶಕ್ತಿಗಳು, ಬೇರೆ ರೂಪ, ಬೇರೆ ತೋರುವ ಬಗೆ, ಬೇರೆ ಗುಣಗಳು ಅನಿಸಿದ್ದರು, ತಾನು ಇಷ್ಟು ಬಗೆಯಾಗಿ ತೋರಿದ್ದವನು ತಾನೊಬ್ಬನೇ. ಅಲ್ಲಿದ್ದಂತೆ ಮತ್ತು ತನ್ನಲ್ಲಿ ಇದ್ದಂತೆ ನೋಡಿ. ತನ್ನಲ್ಲಿದ್ದರೆ ಸಣ್ಣ ಜೀವನಾಗಿ ತೋರ್ತಾನೆ, ಪ್ರಕೃತಿಯಲ್ಲಿದ್ದರೆ ದೊಡ್ಡ ಪ್ರಕೃತಿ ಶಕ್ತಿ ಇದ್ದನಂತೆ ತೋರುತ್ತಾನೆ ಅಲ್ಲವೇ. ಪ್ರಕೃತಿಯಲ್ಲಿರು ಅದೇ ಪರಮಾತ್ಮ ಪ್ರಕೃತಿಯಲ್ಲಿ ನೋಡಿದ್ದರೆ ಪ್ರಾಕೃತಿಕ ಶಕ್ತಿ ಕಂಡುಬರುತ್ತದೆ. ಪ್ರಕೃತಿಯಲ್ಲಿ ಪ್ರಾಕೃತಿಕ ಶಕ್ತಿ, ತನ್ನಲ್ಲಿದ್ದರೆ ನಾನು ಎಷ್ಟಿದ್ದೀನೋ ಅಷ್ಟೇ ಶಕ್ತಿ ಕಂಡುಬರುತ್ತದೆ ನೋಡಿ. ನೋಡುವಾಗ ಹಾಗೇಕೆ ಮನುಷ್ಯರನ್ನೇ ನೋಡಿ,
ನೀವು ವೇದಾಂತಿಗಳು, ನೀವು ಸುಲಭವಾಗಿ ಅರ್ಥ ಮಾಡ್ಕೊಳ್ತೀರಿ. ನಿಮಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಇದು ಉದಾಹರಣೆ ಆಗುತ್ತದೆ, ನಿಜವೂ ಆಗುತ್ತದೆ. ದೃಷ್ಟಾಂತವೇ ಅಲ್ಲ, ದಾರ್ಷ್ಟಾಂತವೂ ಮನುಷ್ಯರು ನೋಡಿ, ಮನುಷ್ಯರು ಹೇಗೆ ಕಂಡು ಬರ್ತಾರೆ. ಬಗೆ ಬಗೆ ಮನುಷ್ಯರಲ್ಲಿ ಒಬ್ಬನು ಸೌಮ್ಯವಾಗಿ ಕಂಡು ಬರ್ತಾನೆ, ಒಬ್ಬನು ಅತ್ಯಂತ ಕ್ರೂರವಾಗಿ, ಒಬ್ಬನು ಸುಂದರವಾಗಿ, ಒಬ್ಬನು ಇನ್ನೇನೋ ವಿಕಾರವಾಗಿ, ಒಬ್ಬನೇನೋ ಒಳ್ಳೆಯ ಕೆಲಸ ಮಾಡುತ್ತಾ, ಒಬ್ಬನು ಭಯಂಕರವಾಗಿ ಬಾಂಬು ಹಾಕಿ ಸಾಯಿಸುತ್ತಾ ಹಿಂಸೆ ಮಾಡುತ್ತಾ, ಒಬ್ಬನು ಕ್ರೂರವಾಗಿ ಮಾತಾಡ್ತಾನೆ, ಒಬ್ಬನು ಒಳ್ಳೆಯನಾಗಿ ಮಾತಾಡ್ತಾನೆ. ಆದರೆ ಎಲ್ಲರೂ ಚಿನ್ಮಯ ರೂಪರಾಗಿರುವ ಜೀವರು ಮಾತ್ರ ಒಂದೇ. ನಿಜವಾಗಿ ಜೀವ ಏಕೆ ಪರಮಾತ್ಮವಾಗಿ ನೋಡಿದ್ದರು ನೋಡಿ. ನಮ್ಮ ಸುತ್ತಿರುವ ಮನುಷ್ಯರು ಅವರು ಸಾಮಾನ್ಯರ, ಎಲ್ಲರೂ ಪರಮಾತ್ಮ ಸ್ವರೂಪರೇ. ಆದರೆ ಸಣ್ಣ ಪುಟ್ಟ ಕೆಲಸ ಮಾಡುತ್ತಾ ನನಗೆ ಉದ್ಯೋಗವಿಲ್ಲ ಅದಿಲ್ಲ ಎಂದು ಅಮ್ಮ ಅಪ್ಪನನ್ನು ಬಿಟ್ಟು ಏನೋ ಮಾಡಿ ಅದೇನೋ ಮಾಡಿ ಮೋಸ ಮಾಡಿ ಜೈಲಿಗೆ ಸಿಕ್ಕಾಕ್ಕೊಂಡು ಇನ್ನೇನೋ ಕೆಟ್ಟ ಕೆಲಸ ಮಾಡಿ ಪೊಲೀಸಿನಿಂದ ಏನು ಪೆಟ್ಟುಗಳು ತಿಂದು ಅವರು ನೋಡಿದರೆ ಅನಿಸುತ್ತದೆ, ಅಯ್ಯೋ ಸಾಕ್ಷಾತ್ತು ಪರಮಾತ್ಮ ಸ್ವರೂಪನೇ ಆಗಿರುವವನು ಇದು ಏನು ಮಾಡ್ತಾ ಇದ್ದಾನೆ. ನಮಗೆ ಅನಿಸುತ್ತದೆ, ಈ ಮನುಷ್ಯನಿಗೆ ನಮಸ್ಕಾರ, ನಮಸ್ಕಾರ ಅಲ್ಲ, ಅವನ ಹೆಸರೇ ತಗೊಳ್ಳಲ್ಲ. ಬರೀ ನಿಜವಾಗಿ ಅವನು ಪರಮಾತ್ಮನೇ. ಅಯ್ಯಯ್ಯೋ, ಪರಮಾತ್ಮ ಆದರೆ ಇಷ್ಟು ರಾಕ್ಷಸನೇಕೆ ಆಗಿದ್ದ, ಅದು ಉಪಾಧಿ. ಅವನು ದೇಹದಲ್ಲಿರುವಾಗ ಇಂದ್ರಿಯಗಳಲ್ಲಿರು ಹೆಂಗಸರೇ ನೋಡು, ಗಂಡಸರೇ ನೋಡು, ಎಷ್ಟು ದುಷ್ಟರಾಗಿ ಕಂಡು ಬರ್ತಾ ಇದ್ದಾರೆ. ಇದೆಲ್ಲ ಹೊರಗಿಂದೇ, ಇದೆಲ್ಲ ದೇಹದಿಂದ, ಇಂದ್ರಿಯಗಳಿಂದ, ಮನಸ್ಸಿನಿಂದ ತೋರುವುದೇ. ಈ ದೇಹ ಇಂದ್ರಿಯ ಮನಸ್ಸುಗಳನ್ನು ಬಿಟ್ಟು ಇರುವುದು ನೋಡಿದ್ದರೆ ಸಾಕ್ಷಾತ್ತು ಚೈತನ್ಯ ಸ್ವರೂಪ, ಪರಮಾತ್ಮ ಸ್ವರೂಪ. ನಮ್ಮ ಸುತ್ತಿರುವ ಮನುಷ್ಯರು ನಾವು ಹೇಗೆ ಕಂಡು ಬರಲಿ? ನಾವು ದುಃಖಿಯಾಗಿ ಪಾಪಾತ್ಮನಾಗಿ ತಪ್ಪುಗಳು ಮಾಡುತ್ತಿರುವಂತೆ ಕಂಡು ಬಂದರೂ ಈ ತಪ್ಪುಗಳು ಪಾಪಗಳು ಎಲ್ಲಿವೆ? ಇಂದ್ರಿಯ ಮನಸ್ಸುಗಳಲ್ಲೇ, ಆತ್ಮಕ್ಕಿಲ್ಲ. ನಮ್ಮ ಸಾಕ್ಷಿ ಸ್ವರೂಪವು ಬ್ರಹ್ಮೆ. ನೀವು ನಾವನು ಎಲ್ಲರೂ ಅಂದರೆ ನಿಮ್ಮ ಸುತ್ತಿರುವ ನೋಡಿ, ನಾವು ದರ್ಶನಕ್ಕೋಸ್ಕರ ಎಂದು ಮಂದಿರಕ್ಕೆ ಹೋಗಿ ದರ್ಶನ ಮಾಡ್ಕೊಳ್ತೀವಿ. ಯಾರೋ ಶೃಂಗೇರಿಗೆ ಹೋಗಿ ದೊಡ್ಡ ಗುರುಗಳಿದ್ದಾರೆ, ಮಹಾತ್ಮರು ಎಂದು ದರ್ಶನಕ್ಕೆ ಹೋಗ್ತೀವಿ. ಮತ್ತು ಸುತ್ತಿರುವ ಮನುಷ್ಯರು ಇವರಲ್ಲವಾ? ಇವರಲ್ಲಲ್ಲ, ಸಾಮಾನ್ಯ ಜನರು ಏನು ಮಾಡ್ತಾರೆ, ಎಲ್ಲ ಪಾಪಾತ್ಮರು ಏನೇನೋ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಜಗಳ ಮಾಡ್ತಾರೆ, ಮೋಸ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಸಣ್ಣ ಪುಟ್ಟಕ್ಕೆ ನೀಚರಾಗುತ್ತಾರೆ. ಇವರು ಭಗವಂತನಾಯಿ. ನಿಜವಾಗಿ ಇವರೆಲ್ಲರೂ ಭಗವಂತವೇ. ಅಯ್ಯೋ ಮರಿ ಇದೇನು? ಅದೇ ಆಶ್ಚರ್ಯ. ಆಶ್ಚರ್ಯವೇನೆಂದರೆ ತಮ್ಮ ಸ್ವರೂಪವನ್ನು ಮುಚ್ಚಿ ತನ್ನ ಬ್ರಹ್ಮತ್ವವನ್ನು ಬಿಟ್ಟು ಅದು ಇಲ್ಲದಂತೆ ಏನೋ ರೂಪವನ್ನು ತಾಳಿಬಿಟ್ಟ. ದೇಹ ಇಂದ್ರಿಯ ಮನಸ್ಸುಗಳು ನಾನು ಅಂದರೆ ನೀಚಾತಿ ನೀಚ ಮನುಷ್ಯನಾಗಿ ಬಿಡ್ತಾನೆ. ಭಯೋತ್ಪಾದಕರಾಗುತ್ತಾರೆ, ಕೆಟ್ಟವರಾಗ್ತಾರೆ, ನೀಚ ಜನರಾಗ್ತಾರೆ. ಇದೆಲ್ಲ ನೀಚದು ಮೇಲಿನ ವೇಷ ಅಷ್ಟೇ, ಒಳಗಿನ ಎಲ್ಲರೂ ಪರಮಾತ್ಮೆ. ಭಯಂಕರ ಗುಂಡಗಳು ಇರೋದು ಪರಮಾತ್ಮೆ. ಅಯ್ಯೋ ಇದು ಆಶ್ಚರ್ಯ. ನೀವು ವೇದಾಂತಿಗಳಲ್ಲವೇ, ಅದಕ್ಕೋಸ್ಕರ ನಿಮಗೆ ಹೇಳಿದ್ದೀನಿ. ಲೌಕಿಕರಿಗೆ ಹೇಳಿದರೆ ಬೇಜಾರು ಮಾಡ್ಕೊಳ್ತಾರೆ, ಅವ್ರಿಗೆ ಅರ್ಥವಾಗಲ್ಲ. ಬೇಜಾರಲ್ಲ, ಬೇಜಾರು ಬಿಡಿ, ಅವ್ರಿಗೆ ಅರ್ಥವಾಗಲ್ಲ. ಕೆಟ್ಟವರೆಲ್ಲ ಬ್ರಹ್ಮನ, ಹೌದು ಕೆಟ್ಟವರೆಲ್ಲ. ಬರೀ ಕೆಟ್ಟಕ್ಕೆ ಅರ್ಥವೇನು? ಅದು ಸುಮ್ಮನೆ ಭ್ರಾಂತಿಯಪ್ಪ, ಕನಸು, ಅಲ್ಲಿ ಏನೂ ಇಲ್ಲ. ಸುಮ್ಮನೆ ಕನಸಿನಲ್ಲಿ ತೋರಿದ ಹಾಗೆ ತೋರ್ತಾ ಇದೆ, ಅಲ್ಲಿ ಏನಿಲ್ಲ. ನಿಜವಾಗಿ ಎಲ್ಲರೂ ಅದೇ ಸಚ್ಚಿದಾನಂದ ಸ್ವರೂಪ, ಅದೆಲ್ಲರೂ ಅದೇ ಸಾಕ್ಷಿ ಸ್ವರೂಪ. ಮೋಸ ಮಾಡಲಿ, ಸುಳ್ಳು ಹೇಳಲಿ, ಕೆಟ್ಟದ್ದು ಮಾಡಲಿ, ಒಳ್ಳೆಯ ಕೆಲಸ ಮಾಡಲಿ, ಎಲ್ಲರೂ ಅದೇ ಅಲ್ಲವೇ? ಅದರಿಂದ ನೀವು ನಾವು ಯಾರೇ ಹೋಗಲಿ, ನೀವು ವೇದಾಂತಿಗಳಾಗಲಿ, ವೇದಾಂತವು ಕೇಳದೇ ಇರುವ ಸಾಮಾನ್ಯ ಮನುಷ್ಯರಾಗಲಿ, ಪರಮ ಲೌಕಿಕರಾಗಲಿ, ನೀವು ಬ್ರಹ್ಮಕ್ಕಿಂತ ಒಂದು ಚೂರು ಕಮ್ಮಿ ಇಲ್ಲ. ಐ ಟೆಲ್ ಯು, ಒಂದು ಚೂರು ಕಮ್ಮಿ ಅಲ್ಲ. ಬರೀ ಆ ರೂಪ ಅಂದರೆ ಅತ್ಯಂತ ಕೆಟ್ಟನಾದ ನೀಚನಾದ ರೂಪದಲ್ಲಿ, ಆ ಗುಣದಲ್ಲಿ, ಆ ಸಂದರ್ಭದಲ್ಲಿ ಕಂಡು ಬಂದರೂ ಆ ಗುಣಗಳೆಲ್ಲ ಸಂದರ್ಭದ ದೋಷವೇ, ತಾನಲ್ಲ. ಆಕಾಶ ನೋಡಿ, ಏನೇ ಇರಲಿ ಆಕಾಶ ತಾನು ನಿತ್ಯ ಶುದ್ಧ. ಆಕಾಶದಲ್ಲಿ ಏನೇ ಕಂಡು ಬರಲಿ ಆಕಾಶ ತಾನಾಗಿ ಶುದ್ಧವೇ ಇರುತ್ತೆ. ಹಾಗೆ ಪರಮಾತ್ಮ ತಾನಾಗಿ ಎಂದಿಗೂ ಶುದ್ಧವೇ ಆಗಿರುತ್ತಾನೆ. ಅದು ತಿಳಿಯತಕ್ಕದ್ದು. ಇದು ಅತಿ ಮುಖ್ಯ. ನಾವು ವಿವಿಧ ಸಂದರ್ಭಗಳಲ್ಲಿ, ನಾವಂದರೆ ನೀವು ನಾವೇ ಅಲ್ಲ, ಎಲ್ಲ ಪ್ರಾಣಿಗಳು, ಎಲ್ಲ ಜೀವರು. ಅದೇ ಪ್ರಾಣಿ ಹಸುನಲ್ಲಿರುವಾಗ ಸೌಮ್ಯವಾಗಿ ತೋರುತ್ತದೆ, ನಾಯಿಯಲ್ಲಿರುವಾಗ ಬೊಗಳುತ್ತದೆ, ಹಾವು ಎಲ್ಲಿರುವಾಗ ಬಂದು ಕಚ್ಚುತ್ತದೆ, ನಾಗಸರ್ಪ ಭಯಂಕರವಾಗ್ತದೆ ನೋಡಿ. ಹಂದಿಯಲ್ಲಿರುವಾಗ ಅಯ್ಯೋ ಇನ್ನೂ ಜನ ಮಾಡ್ತಾರೆ. మరి ಹಂದಿಯಲ್ಲಿದ್ದರೆ ಚಿಚಿ ಡರ್ಟಿ ಎಂದು ಹೇಳ್ತೀವಿ, ಬಟ್ ಅದು ಪರಮಾತ್ಮೆ. ಅಂದರೆ ತೋರುವುದು ಹಂದಿ ರೂಪ, ಹಂದಿ ಗುಣ, ಹಂದಿ ಉಪಾಧಿಯಲ್ಲಿದೆ. ಹಂದಿ ಬಿಡು, ಹಂದಿ ಶರೀರ ಬಿಡು, ಮನಸ್ಸು ಬಿಡು, ಬುದ್ಧಿ ಬಿಡು, ಒಳಗಿರುವುದು ಚೈತನ್ಯವೇ.
ಹಾಗೆ ನಾವೆಲ್ಲರೂ ವಿವಿಧ ರೂಪಗಳಲ್ಲಿ ಆಯಾ ಸಂದರ್ಭಗಳಲ್ಲಿ ತೋರಿದಾಗ ಆಯಾ ಗುಣಗಳಂತೆ ತೋರ್ತೀವಿ. ನಾವು ತೋರುವ ಗುಣಗಳು ನಮ್ಮಲ್ಲಿ ಎಷ್ಟು ನೀಚ ಗುಣಗಳು ಕಂಡುಬರಲಿ, ನಾನು ಅಲ್ಪ ಜೀವ, ನನಗೆ ಸುಖ ದುಃಖ ಇದೆ, ಜನ್ಮ ಮರಣ ಇದೆ, ಎಲ್ಲ ಇದೆ, ನನಗೆ ಹಸಿವು ಬಾಯಾರಿಕೆ ಇದೆ, ನನಗೆ ಅದು ಬೇಕಿದ್ದು ಬೇಕೆಂದು ಹೇಳ್ತೀನಿ, ಏನು ಸಿಗೋದಿದ್ದರೆ ಸಿಟ್ಟು ಮಾಡ್ಕೊಳ್ತೀನಿ, ಸಿಕ್ಕಿದರೆ ಚೆನ್ನಾಗಿದ್ದಾನೆ ಎಂದು ಮೋಸ ಮಾಡ್ತೀನಿ, ಸಿಹಿಯಾಗಿ ಮಾತಾಡಿ ಸ್ವಾರ್ಥದಿಂದ ತನ್ನ ಕೆಲಸ ತಾನು ಸಾಧಿಸ್ಕೊಳ್ತೀನಿ. ಅಯ್ಯೋ ಎಲ್ಲ ನೀಚನಾಗಿದ್ದೇನೆ. ಮತ್ತು ತಾನು ಬ್ರಹ್ಮ ಹೇಗೆ ಅಂದರೆ, ಇದು ಬ್ರಹ್ಮ ಅಲ್ಲ, ಇದು ನೀವು ತೋರುವ ಬಗೆ. ಈ ಉಪಾಧಿಯಲ್ಲಿದ್ದು ಹಾಗೆ ತೋರ್ತಾ ಇದ್ದೀರಿ. ಈ ಉಪಾಧಿ ಬಿಡಿ, ಅದು ನೀನಲ್ಲ, ಅದು ನೀನಲ್ಲವೇ ಅಲ್ಲ. ಎಷ್ಟು ಕೆಟ್ಟವನಾದರೂ ಅದು ನೀವಲ್ಲವೇ ಅಲ್ಲ. ಇದೆಲ್ಲ ದೇಹ ಇಂದ್ರಿಯ ರೂಪ ಅಷ್ಟೇ. ದೇಹವು ಇಂದ್ರಿಯಗಳು ಮನಸ್ಸು ತೋರುವುದು ಅದು ದಾಟಿರುವಂಥ ಇರವು ಅರಿವಿನ ಸ್ವರೂಪ, ಆನಂದ ಸ್ವರೂಪ, ಸಚ್ಚಿದಾನಂದ ಸ್ವರೂಪ ಯಾವುದಿದೆಯೋ ಅದು ಮಾತ್ರ ಸಾಕ್ಷಾತ್ತು ಪರಮಾತ್ಮೆ. ಆದ್ದರಿಂದ ಪ್ರತ್ಯುಪಾಧಿ ಭೇದ, ಲೌಕಿಕರಾಗಲಿ ಜಡ ವಸ್ತುಗಳಾಗಲಿ ಪ್ರಾಣಿಗಳಾಗಲಿ ಇವೆಲ್ಲವೂ ಉಪಾಧಿಗಳೇ, ಎಲ್ಲವೂ ಉಪಾಧಿಗಳೇ. ಇಷ್ಟು ಉಪಾಧಿಗಳಲ್ಲಿ ತೋರುವವನು ಮೂಲ ಯಾರು ಆಯಾ ಸಂದರ್ಭದಲ್ಲಿ ತೋರುತ್ತಾ ಇದ್ದಾನೋ, ಸಂದರ್ಭ ಕೆಟ್ಟದು, ತೋರುವ ಕೆಟ್ಟದಾಗ್ತಾನೆ. ಆ ಸಂದರ್ಭ ಬಿಟ್ಟರೆ ಯಾರು ನಿಜವಾಗಿದ್ದಾರೋ ಅದು ಸಚ್ಚಿದಾನಂದ ಬ್ರಹ್ಮೆ. ಎಲ್ಲರೂ ಅದೇ, ನೀನು ನಾನು ಯಾರೇ ಆಗಲಿ, ಇಡೀ ಬ್ರಹ್ಮಾಂಡ ನೀವು ಯಾವುದೇ ಹೇಳು ಅದು ಬ್ರಹ್ಮೆ ಅಷ್ಟೇ. ಆದರೆ ಇಡೀ ಜಗತ್ತು ಪರಮಾತ್ಮನೇ ಆಗಿದ್ದರೂ ಮೊದಲು ನಮಗೆ ಗೊತ್ತಾಗಲ್ಲ. ಅದರಿಂದ ಶಾಸ್ತ್ರ ಏನು ಹೇಳ್ತದೆ, ಇಡೀ ಜಗತ್ತನ್ನು ಬ್ರಹ್ಮ ಆಗಿದ್ದರೂ ಅದು ಮೊದಲು ಅರ್ಥವಾಗಲ್ಲ ಉಪಾಸಕನಿಗೆ, ಅದು ಬ್ರಹ್ಮಜ್ಞಾನಿಗೆ ಅರ್ಥವಾಗ್ತದೆ. ಆದರೆ ಉಪಾಸಕನಿಗೆ ಮಾತ್ರ ಕೆಲವು ಗುಣಗಳಲ್ಲಿ ಕೆಲವು ವಿಶಿಷ್ಟ ಸಂದರ್ಭಗಳು ಉತ್ತಮವಾದ, ಸಾತ್ವಿಕವಾದ, ಉತ್ಕೃಷ್ಟವಾದ, ಉಜ್ವಲವಾದ ಒಳ್ಳೆಯ ಸಂದರ್ಭಗಳನ್ನೇ ಇಟ್ಟುಕೊಂಡು ಆ ಸಂದರ್ಭಗಳಲ್ಲಿ ತೋರುವ ಪರಮಾತ್ಮನನ್ನೇ ನಮಗೆ ಹೇಳುತ್ತದೆ. ಅಂದರೆ ಉತ್ತಮ ಸಂದರ್ಭದಲ್ಲಿರುವಂತನನ್ನೇ ಆ ಇರುವಿಕೆಯನ್ನೇ ಪರಮಾತ್ಮ ಇದ್ದಾನ ಎಂದು ಹೇಳ್ತಾರೆ. ಅಯ್ಯೋ ರಾಮ, ಇರುವಿಕೆನೇ ಪರಮಾತ್ಮ ಇದ್ದಾನ ಅಂದರೆ ಮಾತು ಕರ್ತವೇನು? ಏನಪ್ಪ, ಇರುವಿಕೆ ಏನಿದೆಯೋ ಅದು ಯಾವ ರೂಪದಲ್ಲೇ ಇರಲಿ ಅದು ಪರಮಾತ್ಮ. ಮನುಷ್ಯ ರೂಪದಲ್ಲಿರಲಿ, ಪ್ರಾಣಿ ರೂಪದಲ್ಲಿರಲಿ, ಮರ ಗಿಡಗಡೆ ರೂಪದಲ್ಲಿ ಇರುವಿಕೆ, ಕ್ರಿಮಿಕೀಟಕದಲ್ಲಿ ಇರುವಿಕೆ, ಇರವು ಕ್ರಿಮಿಕೀಟ ಆಗಲಿ, ಪರ್ವತ ಏನದು, ನದಿ, ಕಾಡು, ಸೂರ್ಯ, ಚಂದ್ರ, ನಕ್ಷತ್ರ, ಪ್ರಕೃತಿ, ಜಡ ಯಾವ ರೂಪದಲ್ಲೇ ಇರಲಿ ಆ ಇರವೇ ಪರಮಾತ್ಮ. ಗೊತ್ತಾಯ್ತಾ? ದೇವತಾ ರೂಪ ಆಗಲಿ, ಋಷಿ ರೂಪ ಆಗಲಿ, ಸ್ವರ್ಗಲೋಕ ರೂಪ ಆಗಲಿ, ಬ್ರಹ್ಮಲೋಕನೂ ಇರವೆಂಬುದು ಯಾವ ರೂಪ ಆಯಾ ರೂಪದಲ್ಲಿದೆ. ಹೆಚ್ಚಿನ ಉತ್ತಮ ಸಾತ್ವಿಕ ರೂಪದಲ್ಲಿದ್ದರೆ ಉತ್ತಮ ಗುಣಗಳು ಸಾತ್ವಿಕ ಗುಣಗಳಾಗಿ ಕಂಡು ಬರ್ತಾನೆ. ಕೆಟ್ಟ ಗುಣಗಳು ಕೆಟ್ಟ ರೂಪದಲ್ಲಿದ್ದರೆ ಕೆಟ್ಟವನಾಗಿ ಕಂಡು ಬರ್ತಾನೆ. ಬಟ್ ಇರುವಿಕೆ ಮಾತ್ರ ಒಂದು. ಇರುವಿಕೆ ನರಕದಲ್ಲಿ ಇದೆ, ಬ್ರಹ್ಮಲೋಕದಲ್ಲಿದೆ. ಅತ್ಯಂತ ನೀಚ ಪ್ರಾಣಿಯಲ್ಲಿ ಕ್ರಿಮಿ ಕೀಟಕ, ಮರ ಗಿಡಗಳಲ್ಲಿ ಇರುವ ಇದೆ. ಬ್ರಹ್ಮಲೋಕದಲ್ಲಿ ಬ್ರಹ್ಮದೇವನಲ್ಲಿ ಸಗುಣ ರೂಪದಲ್ಲಿ ವಿಷ್ಣುವು ಶಿವನಲ್ಲಿಯೂ ಅದೇ ಇರವು ಇದೆ. ಇರವು ನರಕನಲ್ಲಿ ಅತ್ಯಂತ ನೀಚ ಪ್ರಾಣಿಯಲ್ಲಿ ಯಾವ ಇರುವಿದೆಯೋ ಪರಮಾತ್ಮನಲ್ಲಿ ಅದೇ ಇರವು ಇದೆ. ಅಂದರೆ ಸಗುಣ ಪರಮಾತ್ಮ ವಿಷ್ಣುವು ಶಿವ ದೇವಿ ಲಲಿತಾ ದೇವಿಯಲ್ಲಿ ಅದೇ ಇರವು ಇದೆ. ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲರಲ್ಲಿ ಇದೆ. ಅಂದರೆ ಇರವು ಕೆಟ್ಟದಾಗಿ ತೋರುವುದು ಸಂದರ್ಭ ಅಶುದ್ಧವಾಗಿದೆ, ಉಪಾಧಿ ತಪ್ಪಿದೆ. ಶುದ್ಧ ಉಪಾಧಿಯಲ್ಲಿ ಶುದ್ಧವಾಗಿ ಹೆಚ್ಚಿನವನಾಗಿ ದೊಡ್ಡವನಾಗಿ ಮಹನೀಯನಾಗಿ ಕಂಡು ಬರುತ್ತಾನೆ. ಆಯಿತಾ? ಹಾಗೆ ಜಸ್ಟ್ ಎ ಮಿನಿಟ್. ಆದ್ದರಿಂದ ನಾವು ಉಪಾಧಿ ಮೇಲೇ ದೃಷ್ಟಿ ಇಟ್ಟುಕೊಳ್ಳುವುದರಿಂದ ನಮಗೆ ಜುಗುಪ್ಸಾಗುತ್ತದೆ. ಇದನ್ನು ಪರಮಾತ್ಮ ಎಂದು ನೋಡೋಕ್ಕೆ ಆಗಲ್ಲ, ಇದು ಸಾಮಾನ್ಯವಾಗಿ ನೋಡೋಕ್ಕಾಗಲ್ಲ, ಇದನ್ನು ಭಕ್ತಿ ಭಾವದಿಂದ ನೋಡುವುದು ಆಗಲ್ಲ ಹೇಳಿಬಿಡ್ತೀವಿ. ಅಂದರೆ ಅಧಮವಾದದ್ದು, ಕೆಟ್ಟದು, ನೀಚವಾಗಿದ್ದನ್ನು ಪರಮಾತ್ಮ ಎಂದು ನೋಡುವುದು ನಮ್ಮಿಂದ ಆಗಲ್ಲ.
ನಮಗೆ ಇನ್ನೂ ಆ ದೃಷ್ಟಿ ಸೂಕ್ಷ್ಮವಾಗಿ ಈ ನಾಮರೂಪಗಳನ್ನು ದಾಟುವ ದೃಷ್ಟಿ ಬಂದಿಲ್ಲ. ನಾಮರೂಪಗಳನ್ನು ದಾಟಿ ನೋಡುವ, ದಾಟಿ ಅಂದರೆ ಈ ರೂಪಗಳಿಗೆ ಸಿಕ್ಕಾಕೊಂಡರೂ ತಾನು ಸ್ವತಂತ್ರವಾಗಿದ್ದಾನೆ. ನೋಡಿ, ಯಾವ ಕೆಟ್ಟ ರೂಪದಲ್ಲಿ ಅಲ್ಪ ರೂಪದಲ್ಲಿ ತೋರಿದರೂ ತಾನು ಮಾತ್ರ ಈ ರೂಪಗಳಿಗೆ ಸಿಕ್ಕಾಕ್ಕೊಳ್ಳದೆ ಇವುಗಳನ್ನು ದಾಟಿ ಇದ್ದಾನೆ. ಹೌದಾ? ಆ ದಾಟುವುದನ್ನು ಅವನು ದಾಟಿದ್ದಾನೆ, ನಮ್ಮ ಬುದ್ಧಿ ಮಾತ್ರ ದಾಟುತ್ತಾ ಇಲ್ಲ. ಅದು ಆ ತೊಂದರೆ ಅಲ್ಲಿದೆ. ಪರಮಾತ್ಮ ತೋರುವ ಕೆಟ್ಟ ರೂಪಗಳು, ಕೆಟ್ಟ ಗುಣಗಳು, ಕೆಟ್ಟ ಶಕ್ತಿಗಳನ್ನೆಲ್ಲ ದಾಟಿದ್ದಾನೆ. ಆದರೆ ಅವನು ದಾಟಿದ್ದು ನಮ್ಮ ಬುದ್ಧಿ ದಾಟುತ್ತಾ ಇಲ್ಲ. ನಮ್ಮ ಬುದ್ಧಿಗೆ ದಾಟುವ ಶಕ್ತಿ ಇಲ್ಲ. ಆದ್ದರಿಂದ ಯಾವುದು ಹೇಗೆ ಕಂಡು ಬರುತ್ತದೋ ಆ ಕಂಡುಬರುವ ರೂಪಕ್ಕೆ ಸಿಕ್ಕಾಕ್ಕೊಂಡು, ಈ ಉಪಾಧಿಗೆ ಸಿಕ್ಕಾಕ್ಕೊಂಡು, ಉಪಾಧಿಯಲ್ಲಿರುವ ದುರ್ಗುಣಗಳು, ನೀಚ ಗುಣಗಳು, ಅಲ್ಪತ್ವ, ಈ ದೋಷಗಳನ್ನೇ ನೋಡ್ತಾ ಇದೆ. ಈ ಉಪಾಧಿಗಳನ್ನು ಬಿಟ್ಟು ನೋಡುತ್ತಾ ಇಲ್ಲ, ನೋಡೋಕ್ಕಾಗುತ್ತಾ ಇಲ್ಲ. ಅದಕ್ಕೋಸ್ಕರ ಮೊದಲು ಉಪಾಸಕನಿಗೆ ಸಾತ್ವಿಕ ಗುಣಗಳಲ್ಲಿ, ಸಾತ್ವಿಕ ಗುಣಗಳು, ಸಾತ್ವಿಕ ರೂಪ, ಅವುಗಳನ್ನು ಉಪಾಸನ ಮಾಡಪ್ಪ. ಉಪಾಸಕರಿಗೆ ಉತ್ತಮ ಗುಣಗಳು, ಉತ್ತಮ ರೂಪ, ಉತ್ತಮ ಸಂದರ್ಭ, ಉತ್ತಮ ಶಕ್ತಿ, ಅದರಲ್ಲಿರುವ ಪರಮಾತ್ಮನನ್ನೇ ಮೊದಲು ಉಪಾಸನ ಮಾಡು ಎಂದು ಹೇಳ್ತಾರೆ. ನಂತರ ಗೊತ್ತಾಗ್ತದೆ ಉತ್ತಮ ನೀಚ ಎಲ್ಲ ತಾನೇ, ಒಳ್ಳೆಯದು ಕೆಟ್ಟದು ಎಲ್ಲವೂ ತಾನೇ. ಆದರೆ ಮೊದಲು ಉಪಾಸನ ಮಾಡುವ ಸಂದರ್ಭದಲ್ಲಿ ಅದಕ್ಕೋಸ್ಕರ ಉಪಾಸನಕ್ಕೆ ನೆನಪಿಟ್ಕೊಂಡೇ ಉಪಾಸನ ವಿಷಯದಲ್ಲಿ ಎಲ್ಲವೂ ಪರಮಾತ್ಮ ಆದರೂ ಎಲ್ಲವನ್ನೂ ನೀವು ಆಸಕ್ತಿ ಪಟ್ಕೊಂಡರೆ ಅದು ಪರಮಾತ್ಮ ಧ್ಯಾನವಾಗಲ್ಲ. ಪರಮಾತ್ಮನ ಹಣ ಎಲ್ಲಿದ್ದಾನೆ? ಭೋಗದಲ್ಲಿದ್ದಾನೆ. ಏಕೆ? ಭೋಗಗಳು ಪರಮಾತ್ಮೆ, ಹಣವೂ ಪರಮಾತ್ಮೆ. ನನ್ನ ಹಾಗಾದರೆ ಊಟನೂ ಪರಮಾತ್ಮೆ. ನಾನು ಊಟ ತಿಂದು ಬಿಡ್ತೀನಲ್ಲ, ಪರಮಾತ್ಮ ಆಯಿತು ಏನು? ಆಗಲ್ಲ. ಏಕೆ? ತಾನು ಎಲ್ಲವನ್ನೂ ಇದ್ದಾನೆ. ನಿನ್ನ ದೃಷ್ಟಿ ಮಾತ್ರ ಊಟ ನೋಡಿದಾಗ ಭೋಗ ಬುದ್ಧಿಯೇ ಇದೆ, ಹಣ ನೋಡಿದಾಗ ಮಮಕಾರ ಬುದ್ಧಿಯೇ ಇದೆ, ನೆಂಟರು ಬಂಧುಗಳು ನೋಡಿದಾಗ ನಮ್ಮವರು ಎಂದೇ ಮಮಕಾರನೇ ಇದೆ. ಅಂದರೆ ಅದು ನಿಮ್ಮ ನೆಂಟರು ಬಂಧುಗಳು, ನಿಮ್ಮ ಸುತ್ತ ಇರುವ ಪತಿ ಪತ್ನಿ ಅವರನ್ನು ಸಾಮಾನ್ಯ ಮನುಷ್ಯರು ಅಂದ್ಕೊಂಡು, ದೇವರ ಅಲ್ಲ ಅವತಾರ ಪುರುಷರೇ, ಅವರೆಲ್ಲರೂ ಪರಮಾತ್ಮ ಸ್ವರೂಪರೇ. ನಿಮ್ಮ ಪತಿ ಪತ್ನಿ ಮಕ್ಕಳು, ನಿಮ್ಮ ಯಾರು ಸುತ್ತಿದ್ದಾರೋ ಅವರೆಲ್ಲರೂ ಸಾಮಾನ್ಯರಲ್ಲ, ಅವರೆಲ್ಲರೂ ಸಾಕ್ಷಾತ್ತು ಪರಮಾತ್ಮೆ. ಅಯ್ಯೋ ಆಗ ಹೌದು, మరి ಇನ್ನೇನು? ಶಾಸ್ತ್ರ ಹೇಳ್ತಾ ಇದೆ, ಎಲ್ಲರ ಜ್ಞಾನಿಗಳ ಅನುಭವ ಅದೇ ಇದೆ, ಎಲ್ಲರೂ ಪರಮಾತ್ಮೆ. మరి ಹಾಗಾದರೆ ನೀವು ಕಡೆಗಣಿಸಿ ಮಾತಾಡ್ತೀರಿ, మరి ಅದು ಅಷ್ಟೇ, ಅದು ವ್ಯವಹಾರ, ನೀವು ಹಾಗೆ ಮಾಡ್ತೀರಿ. ನೀವು ಅವರನ್ನು ಉಪಾಧಿ ದಾಟಿ ನೋಡುತ್ತಾ ಇಲ್ಲ, ಲೌಕಿಕ ಮನುಷ್ಯರಾಗಿ ನೋಡ್ತಾ ಇದ್ದೀರಿ. ಅವರಿಗೆ ಕಂಡು ಬರುವ ಏನೇನು ನಿನ್ನನ್ನೇ ಏನು ಮಾಡಿದ ನೋಡು, ಹೇಗೆ ಮಾತಾಡ್ತಾನೆ, ಏನು ಮಾಡಿದ, ನನಗೆ ಅದು ಬೇಕು ಇದು ಬೇಕು ಹೇಳ್ತಾನೆ, ಎಲ್ಲ ಕೊಡ್ತಾನೆ, ತಾನೇ ತಗೊಳ್ತಾನೆ, ನನ್ನನ್ನೇ ಬೈಯುತ್ತಾನೆ. ಆದ್ದರಿಂದ ಅವರನ್ನು ಪರಮಾತ್ಮ ಎಂದು ಹೇಗೆ ನೋಡುವುದು? ನೀವು ಬಾಹ್ಯ ರೂಪವನ್ನೇ ನೋಡ್ತಾ ಇದ್ದೀರಿ, ಬಾಹ್ಯ ಗುಣಗಳನ್ನು ಕ್ರಿಯೆಗಳನ್ನೇ ನೋಡ್ತಾ ಇದ್ದೀರಿ. ದೇಹ ಇಂದ್ರಿಯ ಮನಸ್ಸುಗಳನ್ನೇ ನೋಡಿ ಪರಮಾತ್ಮ ಅಲ್ಲಿಗೆ ಪರಿಮಿತವಾಗಿದ್ದಾನೆ ಅಂದ್ಕೊಂಡು ಅದಲ್ಲ. ಇನ್ನು ಉಪಾಸನ ಆಗುತ್ತಾ ಇಲ್ಲ, ಭಕ್ತಿಭಾವ ಬರುತ್ತಾ ಇಲ್ಲ. ಏಕೆ? ಕೆಟ್ಟ ಉಪಾಧಿಯಲ್ಲಿದ್ದರೆ ಭಕ್ತಿ ಹೇಗೆ ಬರುತ್ತದೆ? ಬರಲ್ಲ. ಅದಕ್ಕೋಸ್ಕರ ಮೊದಲು ಸಾಧಕರಿಗೆ ಉತ್ಕೃಷ್ಟ ಉಪಾಧಿಯಲ್ಲಿ, ಸಾತ್ವಿಕ ಉಪಾಧಿಯಲ್ಲಿರುವನನ್ನೇ ಪರಮಾತ್ಮ ಎಂದು ನೋಡು ಎಂದು ಹೇಳ್ತೀವಿ. ಅದು ಹೌದೌದು ಅಂತ ಒಪ್ಕೊಳ್ತಾನೆ. ಒಬ್ಬನು ಸಜ್ಜನ ಇದ್ದಾನೆ, ಸೌಮ್ಯವಾಗಿದ್ದಾನೆ, ವಿರಕ್ತನಾಗಿದ್ದಾನೆ, ಎಲ್ಲರಿಗೂ ಪರೋಪಕಾರ ಮಾಡ್ತಾನೆ, ಯಾರ ಮೇಲೆ ದ್ವೇಷ ಇಟ್ಕೊಳ್ಳಲ್ಲ, ತನ್ನ ಜೀವನ ಎಂದೆಂದು ಉದಾರವಾಗಿ ತ್ಯಾಗಶೀಲನಾಗಿ ಪರೋಪಕಾರನಾಗಿ ಜೀವಿಸಿ ಅವರನ್ನು ನೋಡಿದ್ದರೆ ಅಯ್ಯಯ್ಯೋ ಮತ್ತೆ ಹೋಗಿ ನಾವು ನಮಸ್ಕಾರ ಮಾಡ್ತೀವಿ, ಅವರನ್ನು ನೋಡ್ತೀವಿ, ಒಳ್ಳೆಯದೇ. ಏಕೆ? ಅವರಲ್ಲಿ ನಿಮಗೆ ಪರಮಾತ್ಮನವು ನಿಮ್ಮ ಕಣ್ಣಿಗೆ ಸುಲಭವಾಗಿ ದರ್ಶನವಾಗುತ್ತಾ ಇದೆ. ಪರಮಾತ್ಮ ಇವರಾಗಬಹುದು, ಪರಮಾತ್ಮನ ಗುಣಗಳಿವೆ ಎಂದು ಅನಿಸುತ್ತೆ. ಬಟ್ ನೀವು ನೋಡುತ್ತಿರುವ ಈ ಕೆಟ್ಟವನಲ್ಲಿ ಅವನೇ ಇದ್ದಾನೆ. ಅಲ್ಲ ಹಾಗೆ ಹೇಳಬೇಡಿ ಗುರುಗಳೇ, ಅದು ಒಪ್ಪಕ್ಕಾಗಲ್ಲ. ಹೀಗೇ ಮಾತಾಡ್ತಾರೆ ಜನರು. ನಾನು ಹೇಳಿದ್ದೀನಿ ಎಲ್ಲರಲ್ಲಿದ್ದಾನೆ ಚೇಚಿ, ಹಾಗೆ ಹೇಳಬೇಡಿ, ಅದಲ್ಲ. ಇವನು ನೀಚ, ಈ ಡಾಂಕಿ ಇದೆ ನೋಡಿ, ಈ ಕತ್ತೆ, ಈ ನಾಯಿ, ಇದೆಲ್ಲ ಪರಮಾತ್ಮನ, ಆಗಲ್ಲ ಹೇಳಿ. ಅಂದರೆ ಒಂದು ಉಪಾಧಿಯಲ್ಲಿ, ಉತ್ಕೃಷ್ಟ ಉಪಾಧಿಯಲ್ಲೇ ಪರಮಾತ್ಮನನ್ನು ನೋಡೋಕ್ಕಾಗುತ್ತದೆ. ಯಾರಿಗೆ? ಸಾಧಕ ಇನ್ನೂ ಅಲ್ಪ, ಸಾಮಾನ್ಯ ಜನ. ಅವರ ಬುದ್ಧಿ ದೇಹೇಂದ್ರಿಯ ಮನಸ್ಸುಗಳನ್ನು, ಗುಣಗಳನ್ನು ದಾಟುವಷ್ಟು ಯೋಗ್ಯತೆ ಬಂದಿಲ್ಲ. ಬಂದಾಗ ಅವನು ಹೇಳ್ತಾನೆ ಎಲ್ಲವೂ ಬ್ರಹ್ಮೆ ಅಂತ. ನಿಮ್ಮ ಸುತ್ತಿರುವ ಬಂಧುಗಳು ಪರಮಾತ್ಮ ದರ್ಶನ ಮಾಡಬೇಕು ಅಂದೇಳಿ ನಿಮ್ಮೆಲ್ಲ ಸುತ್ತಿರುವರೆಲ್ಲ ಪರಮಾತ್ಮ, ಅವರೆಲ್ಲೇಕೆ ನೀನೇ ಪರಮಾತ್ಮ ಅಲ್ಲವಾ? ನಿಮ್ಮ ಸುತ್ತಿರುವ ಬಂಧುಗಳೆಲ್ಲ ಅವರೇ. ನೀವು ಸತ್ಸಂಗ ಬೇಕು ಪರಮಾತ್ಮ, ನೀವು ಪರಮಾತ್ಮ ಜೊತೆಗೇ ಇದ್ದೀರಿ. ನಿಮ್ಮ ಪತಿ ಪತ್ನಿ ಮಕ್ಕಳೆಲ್ಲ ಪರಮಾತ್ಮನೇ.
ಅಯ್ಯೋ ಅವತಾರ ಪುರುಷ ಇದೇನು ಬೃಂದಾವನದಲ್ಲಿದ್ದರೆ, ಅಮ್ಮ ಶ್ರೀಕೃಷ್ಣ ಅವತಾರ ಸಂದರ್ಭದಲ್ಲಿದ್ದರೆ ನಾವು ಕೃಷ್ಣನ ಜೊತೆಗೆ ಇರುತ್ತೇವೆ. ಅಯ್ಯೋ ರಾಮನ ಸಮಯದಲ್ಲಿ ನಾವು ಹುಟ್ಟಿದ್ದರೆ, ಅಯೋಧ್ಯದಲ್ಲಿ ಹುಟ್ಟಿದ್ದರೆ ರಾಮನ ದರ್ಶನವಾಗುತ್ತೆ. ಈಗ ರಾಮನ ದರ್ಶನ ಆಗುತ್ತಾ ಇದೆ, ಸೀತಾ ದರ್ಶನನೇ. ನೀವೆಲ್ಲರೂ ರಾಮ ಸೀತನೇ ಸುತ್ತಿರುವ ಜನ. ಅಯ್ಯೋ ಅಯ್ಯೋ ನಮಗನ್ಸಲ್ಲ. ಆಗೋ ಬುದ್ಧಿ ನಮ್ಮ ದೋಷ, ಬುದ್ಧಿ ದೋಷನೇ, ಬುದ್ಧಿ ದೋಷವೇ ಹೊರತು ಏನಾದರೂ ಕಾರಣ ಇದೆ? ನಿಮ್ಮ ಸುತ್ತಿರುವ ಜನರೆಲ್ಲರೂ ಅವರೇ, ನೀವು ಅದೇ. ಈ ಬುದ್ಧಿ ಬರ್ತಾ ಇಲ್ಲವೇ? ಆಗೋ ಅದೇ ಬೇಕು. ಆ ಬುದ್ಧಿ ಅಡ್ಡಿ ಮಾಡ್ತಾ ಇದೆ. ಆ ಬುದ್ಧಿ ನಮ್ಮನ್ನು ಕಂಟ್ರೋಲ್ ಮಾಡಿಬಿಡ್ತಾ ಇದೆ. ಕೆಟ್ಟ ಬುದ್ಧಿ ಕಂಟ್ರೋಲ್ ಮಾಡಿ ಬ್ರಹ್ಮನಾಗಿದ್ದರೂ ಬ್ರಹ್ಮ ಅಲ್ಲ ಎಂದು ಹೇಳಿಬಿಡ್ತಾ ಇದೆ. ಪರಮಾತ್ಮನಾಗಿ ಸುತ್ತಿರುವ ಜನರೆಲ್ಲ ನಿಮ್ಮ ಮನೆ ಅಂದರೆ ಅದು ವೈಕುಂಠ ಸಮ. ನಿಮ್ಮ ಮನೆಯೇ ವೈಕುಂಠ ಸಮಾನ. ನಿಮ್ಮ ಸುತ್ತಿರುವ ಮನುಷ್ಯರೆಲ್ಲರೂ ಸಾಕ್ಷಾತ್ ಪರಮಾತ್ಮ. ನೀವು ಮುಟ್ಟುವುದು ಬಟ್ಟೆ, ನೀವು ತೊಡ್ಕೊಂಡಿರುವ ಬಟ್ಟೆ, ಹಾಕ್ಕೊಂಡಿರುವ ಬಟ್ಟೆ, ಕುಳಿತಿರುವ ಕುರ್ಚಿ, ನೀವು ಮುಟ್ಟುವ ಇದು ಎಲ್ಲವೂ ಪರಮಾತ್ಮ. ಅದೆಲ್ಲ ಸುಮ್ಮನೆ ಭೋಗಬುದ್ಧಿ, ನನ್ನ ಕುರ್ಚಿ, ನನ್ನ ಬಟ್ಟೆ, ನನ್ನದು. ಈಗ ನನ್ನ ಇದೆಲ್ಲ ಪರಮಾತ್ಮನ ಹಾಳು ಮಾಡಿಬಿಟ್ಟಿದ್ದೆ. ಇಲ್ಲದಿದ್ದರೆ ಪರಮಾತ್ಮ ಅಲ್ಲದೆ ಯಾವುದಿದೆ? ಆದ್ದರಿಂದ ಉಪಾಸಕನಿಗೆ ಅರ್ಥವಾಗಲ್ಲ ಎಂದು ಉತ್ಕೃಷ್ಟ ಗುಣಗಳು, ಸಜ್ಜನರು, ಪರೋಪಕಾರರು, ನಿರಹಂಕಾರಿಗಳನ್ನೇ ಪರಮಾತ್ಮ ಕಂಡು ಬರ್ತಾನೆ ಅಲ್ಲವೇ? ಸಣ್ಣ ಮಗು ಇದ್ದರೆ ಅಯ್ಯೋ ದೇವರ ಹಾಗಿದ್ದಾನೆ. ಏಕೆ? ಮಗುಗೆ ನೀವು ಮೋಸ ಮಾಡಿದರೂ, ಅನ್ಯಾಯ ಮಾಡಿದರೂ ಮಗು ಏನು ಮಾಡಲ್ಲ, ಹಾಗೆ ಸಹಿಸ್ಕೊಳ್ತಾನೆ, ಅಳುತ್ತಾನೆ ಹೊರತು ಮತ್ತೆ ನಿಮ್ಮನ್ನು ಹೊಡೆಯುವಕ್ಕೆ ಹೋಗಲ್ಲ, ಇನ್ನೇನೋ ಹೇಳೋಕ್ಕೆ ಹೋಗಲ್ಲ. ಅಯ್ಯೋ ನೋಡಿದರೆ ನಮಗೆ ಅನಿಸ್ತದೆ, ಅಯ್ಯೋ ಅಂಥವ್ರಿಗೆ ನಾವು ಮೋಸ ಮಾಡಬಾರದು, ಅಯ್ಯೋ ನಾವು ಹೊಡೆಯಬಾರದು, ಅಯ್ಯೋ ಮಗುಕೇನು ಗೊತ್ತಿಲ್ಲ ಅಂದರೆ ನೋಡು ಎಷ್ಟು ನಿಸ್ವಾರ್ಥವಾಗಿದ್ದಾನೆ. ಅಲ್ಲಿ ಒಂದು ದಿವ್ಯವಾದ ದೇವತಾ ಗುಣ ಕಂಡು ಬರ್ತದೆ ಅಲ್ಲವೇ? ಮುಗ್ಧರಲ್ಲಿ ದೇವತಾ ಗುಣ ಕಂಡು ಬರ್ತದೆ, ಸಣ್ಣ ಮಕ್ಕಳಲ್ಲಿ ದೇವತಾ ಗುಣ ಕಂಡು ಬರ್ತದೆ. ಮಹನೀಯರು, ಸಾಧುಗಳು, ನಿಸ್ವಾರ್ಥಪರರು, ಅವರಲ್ಲಿಯೂ ನಮಗೆ ಪರಮಾತ್ಮ ಗುಣಗಳು ಕಂಡು ಬರ್ತವೆ. ಮಿಕ್ಕ ಜನರಲ್ಲಿ ಏಕೆ ಕಂಡು ಬರಲ್ಲ? ಏಕೆಂದರೆ ನಾವು ನೋಡೋಕ್ಕಾಗ್ತಾ ಇಲ್ಲ. ನಮ್ಮ ನೋಟ ಸರಿಯಾಗಿಲ್ಲ. ನಮ್ಮ ನೋಟ ಹಾಗೇ ಇದೆ, ಲಿಮಿಟೆಡ್ ನೋಟ. ಆದ್ದರಿಂದ ಎಲ್ಲರಲ್ಲಿ ನೋಡುತ್ತಾ ಇಲ್ಲ. ಯಾರನ್ನು ಕಡೆಗಣಿಸಬೇಡಿ. ನಿಮ್ಮ ಮನೆಯಲ್ಲಿರುವಂಥ ನೆಂಟರು, ಬಂಧುಗಳು, ವಸ್ತು, ಕುರ್ಚಿ, ನೀವು ಯಾವುದಿಟ್ಕೊಂಡಿದ್ದೀರೋ, ಬಟ್ಟೆ, ಊಟ, ತಟ್ಟ, ನಿಮ್ಮ ಕಾಫಿ ಕಪ್ಪು ಎಲ್ಲವೂ ಪರಮಾತ್ಮೆ. ಅದನ್ನು ಕಡೆಗಣಿಸಬೇಡಿ. ಎಷ್ಟು ಭಕ್ತಿ ಭಾವದಿಂದ ಕಪ್ಪು ಹಿಡ್ಕೊಂಡು ನಿಮಗೆ ಕಾಫಿ ಬಂದರೆ ಈಗ ಪರಮಾತ್ಮ ಕಾಫಿ ರೂಪವಾಗಿ ಬಂದಾನೆ. ಯಾರು ಬಡಿಸಿದ್ದರೋ ಅವರೇ ಸಾಕ್ಷಾತ್ ದೇವಿ, ಅನ್ನಪೂರ್ಣಾ ದೇವಿ. ಅಂದರೆ ಏಕೆ ಅಲ್ಲ, ನಮ್ಮ ಬುದ್ಧಿ ಇವರನ್ನು ಅಭಿಮಾನ ಅಹಂಕಾರದಿಂದ ಕರ್ತಭೋಕ್ತನಾಗಿ, ನಾನು ಕರ್ತಭೋಕ್ತನೆಂದಿಟ್ಟುಕೊಂಡು ಇವರನ್ನು ನಮ್ಮಂತೆ ಕರ್ತಭೋಕ್ತ ಎಂದು ನೋಡುತ್ತಾ ಇದ್ದೀವಿ. ಅದರಿಂದ ಪರಮಾತ್ಮ ದರ್ಶನವಾಗುತ್ತಾ ಇಲ್ಲ. ನನ್ನಲ್ಲಿ ಕರ್ತೃತ್ವ ಭೋಕ್ತೃತ್ವ ಬಿಡು. ಇನ್ನೊಬ್ಬರನ್ನು ಪಶ್ಚಾತ್ತಾಪ ಪಟ್ಕೊಳ್ತಾನೆ. ಅಯ್ಯೋ ಸುತ್ತಿರುವ ಜನರೆಲ್ಲ, ನಮ್ಮ ಕುಟುಂಬ ಜನರೆಲ್ಲ ಸಾಕ್ಷಾತ್ ಪರಮಾತ್ಮರೇ. ನಾನು ಅರ್ಥ ಮಾಡಿಕೊಂಡಿಲ್ಲ. ನನ್ನಲ್ಲಿರುವ ಅಭಿಮಾನ ಅಹಂಕಾರದಿಂದ, ಅಜ್ಞಾನದಿಂದ, ಭೌತಿಕ ಬುದ್ಧಿ, ಕರ್ತೃ ಭೋಕ್ತೃ ಬುದ್ಧಿಯಿಂದ ನಾನು ಇವರೆಲ್ಲರನ್ನು ಕಡೆಗಣಿಸಿ ನನ್ನಂಥ ಮನುಷ್ಯರೇ ಎಂದು ಹೇಳಿದ್ದೆ. ನಾನು ಮನುಷ್ಯ ಎಂದು ಹೇಳಿಕೊಳ್ಳುವುದೇ ಒಂದು ಅನ್ಯಾಯ, ದೊಡ್ಡ ಅನ್ಯಾಯ, ದೊಡ್ಡ ಪಾಪ. ನಿನ್ನನ್ನೇ ಮನುಷ್ಯ ಕರ್ತ ಭೋಕ್ತ ಎಂದು ಏಕೆ ನೋಡಿದ್ದೀವಿ? ನೀನು ಕರ್ತ ಭೋಕ್ತ ಅಲ್ಲ, ಮನುಷ್ಯ ಅಲ್ಲ, ಲೌಕಿಕನಲ್ಲ, ನೀನು ಪರಮಾತ್ಮ. ನಿನ್ನನ್ನು ಲೌಕಿಕನೆಂದು ನೋಡಿಕೊಂಡು ಮಿಕ್ಕ ಸುತ್ತಿರುವ ಬಂಧುಗಳನ್ನೆಲ್ಲ, ನಿನ್ನ ನೆಂಟರನ್ನೆಲ್ಲ ಲೌಕಿಕರಾಗಿ ನೋಡಿದ್ದೀವಿ. ನಿನ್ನನ್ನು ನಾಶ ಮಾಡಿಕೊಂಡಿದ್ದಿ, ಸುತ್ತಿರುವರನ್ನು ಅವರನ್ನು ನಾಶ ಮಾಡಿದ್ದಿ. ಈಗ ಇದು ಬುದ್ಧಿ, ಕೆಟ್ಟ ಬುದ್ಧಿ ಹಾಳು ಮಾಡ್ತಾ ಇದೆ. ಪರಮಾತ್ಮ ದರ್ಶನವಾಗದಂತೆ ಮಾಡುತ್ತಾ ಇದೆಯೋ, ಅಥವಾ ಪರಮಾತ್ಮನನ್ನು ನೋಡುತ್ತಾ ಅವನಲ್ಲ ಎಂದು ರಿಕಗ್ನೈಸ್ ಮಾಡ್ತಾ ಇಲ್ಲವ, ಗೊತ್ತು ಮಾಡ್ತಾ ಇಲ್ಲ. ಪರಮಾತ್ಮನನ್ನೇ ನೋಡುತ್ತಾ ಇದೆ. ಪ್ರತಿ ದಿವಸ ನೋಡುತ್ತಾ ಇದ್ದೀವಿ, ಕ್ಷಣ ಕ್ಷಣ ಪರಮಾತ್ಮನನ್ನೇ ನೋಡುತ್ತಾ ಇದ್ದೀವಿ, ಪರಮಾತ್ಮ ಜೊತೆಗೆ ಮಾತಾಡ್ತಾ ಇದ್ದೀವಿ. ಕ್ಷಣ ಕ್ಷಣ ಅದೇ ಆಗುತ್ತಾ ಇದೆ. ಸಗುಣ ಪರಮಾತ್ಮ ಇವರೆಲ್ಲರೂ. ನೀವೆಲ್ಲಿದ್ದೀವಿ? ವೈಕುಂಠದಲ್ಲೇ, ಕೈಲಾಸದಲ್ಲೇ ಇದ್ದೀರಿ, ಮಣಿದ್ವೀಪದಲ್ಲೇ ಇದ್ದೀರಿ. ಎಲ್ಲಿಲ್ಲ ಹೇಳಿ? ನೀವಿರುವುದೆಲ್ಲ ವೈಕುಂಠವೇ. ನೀವು ಯಾವ ಮನೆಯಲ್ಲಿರಲಿ, ಯಾವ ಊರಿನಲ್ಲಿರಲಿ, ಅದೇನು ಸಾಮಾನ್ಯವಲ್ಲ. ಅಯ್ಯೋ ಕಾಶಿ ಬೇರೆ, ನಿಮ್ಮ ಮನೆಯೇ ಕಾಶಿ, ನಿಮ್ಮ ಮನೆಯೇ ಬದ್ರಿನಾಥ್, ಇನ್ನೊಂದು ಬೇಕಾ? ನಿಮ್ಮ ಮನೆಯೇ ಬದ್ರಿನಾಥ್, ನಿಮ್ಮ ಮನೆಯೇ ಕಾಶಿ. ಅದಕ್ಕಿಂತ ಇನ್ನು ದೊಡ್ಡ ಊರು, ದೊಡ್ಡ ಕಾಶಿ ಬೇಕಾ? ಅದು ಕಾಶಿ ಅಲ್ಲ ಎಂದಲ್ಲ, ಅದು ಕಾಶಿ ಆಗಿದ್ದರೂ ನಮ್ಮ ದೃಷ್ಟಿ ನೋಡ್ತಾ ಇಲ್ಲ. ನಮ್ಮ ದೃಷ್ಟಿ ಅಡ್ಡಿ ಮಾಡ್ತಾ ಇದೆ, ನಮ್ಮ ದೃಷ್ಟಿ ಅಡ್ಡಿ ಮಾಡ್ತಾ ಇದೆ ಅಲ್ಲವೇ? ಇನ್ನು ಮೇಲೆ ನೋಡಿ,
ಬೆಳಗ್ಗೆ ಎದ್ದ ತಕ್ಷಣದಿಂದ ಅಷ್ಟುವರೆಗೆ ಈಗ ಪ್ರವಚನ ಮುಗಿದ ತಕ್ಕದನಿಂತ ಇಲ್ಲಿ ಮುಗಿದ ತಕ್ಷಣವೇ ಪಕ್ಕಕ್ಕೆ ತಿರುಗಿ ನೋಡಿ, ಯಾರು ಕಂಡು ಬಂದರೂ ಅವರು ಸಾಮಾನ್ಯರಲ್ಲ. ನೀವು ಪರಮಾತ್ಮ ಜೊತೆಗೆ ಇದ್ದೀರಿ. ನೀವು ಕೃಷ್ಣ ಭಕ್ತರಾದರೆ ನೀವು ಬಲರಾಮ, ಕೃಷ್ಣ, ಗೋಪಾಲರು, ಗೋಪಿಕರು ಅವರ ಜೊತೆಗೆ ಬೃಂದಾವನದಲ್ಲೇ ಇದ್ದೀರಿ ಅಂತ ತಿಳ್ಕೊಳ್ಳಿ. ನೀವು ರಾಮ ಭಕ್ತರಾದರೆ ಅಯೋಧ್ಯದಲ್ಲಿ ದಶರಥ ನೋಡಿ, ಅಲ್ಲೇ ದಶರಥ ಇದ್ದಾನೆ. ಕೃಷ್ಣ ಅಲ್ಲ, ಅದು ನೋಡಿ ಸೀತಾ, ಲಕ್ಷ್ಮಣ, ರಾಮ, ಭರತ ಅಲ್ಲೇ ಇದ್ದಾರೆ. ಸುಮಂತ್ರ, ವಶಿಷ್ಠ ಅವರ ಜೊತೆಗೆ ಇದ್ದೀರಿ ಅಯೋಧ್ಯದಲ್ಲಿ. ಇನ್ನೇನು ಬೇಕು? ಅಥವಾ ನೀವು ದೇವಿ ಭಕ್ತರಾದರೆ ಆ ದೇವಿ ಯೋಗಿನಿಗಳಿದ್ದಾರೆ ನೋಡಿ. ವಶಿನ್ಯಾದಿ ದೇವರು, ವಶಿನ್ಯಾದಿ ದೇವತೆಗಳು, ಋಷಿಗಳು ಅವರೆಲ್ಲರೂ ನಿಮ್ಮ ಸುತ್ತಿರುವ ಜನರು, ಹೆಂಗಸರು, ಯಾರೂ ಸಾಮಾನ್ಯರಲ್ಲ. ಎಲ್ಲರೂ ವಶಿನ್ಯಾದಿ ದೇವತರು. ದುರ್ಗಾ, ಲಕ್ಷ್ಮೀ, ಪಾರ್ವತಿ ಯಾರೂ ಕಮ್ಮಿಯಲ್ಲ. ಎಲ್ಲರೂ ಆಯಾ ರೂಪವನ್ನು ಧರಿಸಿ ಲೀಲಾರೂಪವಾಗಿ ಧರಿಸ್ತಾ ಇದ್ದಾರೆ, ಲೀಲ ಮಾಡ್ತಾ ಇದ್ದಾರೆ. ಮನುಷ್ಯ ರೂಪ ಧರಿಸಿ ಮನುಷ್ಯ ಹಾಗೆ ಅನಿಸುತ್ತಾ ಇದ್ದಾರೆ, ಮನುಷ್ಯ ಹಾಗೆ ಮಾತಾಡ್ತಾ ಇದ್ದಾರೆ. ಯಾರೂ ಮನುಷ್ಯರಲ್ಲ. ಮನುಷ್ಯ ಹಾಗೆ ಮಾತಾಡಬಹುದು, ಮನುಷ್ಯ ಹಾಗೆ ತೋರಬಹುದು, ಅದೆಲ್ಲ ಲೀಲಾ. ಆ ಲೀಲೆಯನ್ನು ನೋಡಿಕೊಂಡು ಮೋಸ ಹೋಗಿದ್ದೀವ? ಇದೇ ಮೋಸ. ಅವರು ಮನುಷ್ಯ ರೂಪದಲ್ಲಿದ್ದರೆ ಅವರು ಹೇಗೆ ಆಗ್ತಾರೆ ಪರಮಾತ್ಮ? ಅಯ್ಯೋ, ಇಲ್ಲಿ ಮೋಸ ಹೋಗಿದ್ದೀಯಾ? ಆಯಿತು. ಮಾಯ ಇದೆ ಎಂದು ಹೇಳ್ತಾರೆ ಪರಮಾತ್ಮ. ಎಲ್ಲಿದೆ? ಇದೇ ಮಾಯ. ಆಯ್ತಲ್ಲ, ಅದೇ ಮಾಯ. ನಿಮ್ಮ ಸುತ್ತಿರುವ ಜನರನ್ನು ಪರಮಾತ್ಮ ಅಲ್ಲ ಎಂದು ತಿಳ್ಕೊಂಡು ಬಿಟ್ಟಿದ್ದೀಯಲ್ಲ, ಅದೇ ಮೋಸ ಆಯಿತು. ನೀವು ಮನುಷ್ಯರನ್ನು ನೋಡಿ ಇವರು ಮನುಷ್ಯರು, ದೇವರಲ್ಲ ಎಂದು ತಿಳ್ಕೊಂಡು ಬಿಟ್ಟು ನಿಮ್ಮ ನೆಂಟರು, ಬಂಧುಗಳು, ಪತಿ, ಪತ್ನಿ, ಮಕ್ಕಳು, ತಾಯಿ, ತಂದೆ ಎಲ್ಲ ಸಾಮಾನ್ಯ ಮನುಷ್ಯರೆಂದು ಹೇಳಿಬಿಟ್ಟಿದ್ದೀಯಾ, ಮುಗೀತು. ಮಾಯ ಹೇಳ್ತಾರೆ, ಇದೇ ಮಾಯ. ಇನ್ನೆಲ್ಲಿ ಮಾಯ? ಮಾಯ ಇರುತ್ತದಂತೆ, ಭಗವಂತ ಮಾಡಿದ ಇದೇ ಮಾಯ. ಪ್ರತಿನಿತ್ಯ ನಡೆಯುತ್ತಾನೆ ಇದೆ ಮಾಯ. ಹಣ ನೋಡಿದರೆ ಸಾಕಯ್ಯೋ ನಮ್ಮದೊಂದು ಹಿಡ್ಕೊಳ್ತೀವಿ. ಸಾಕ್ಷಾತ್ ಲಕ್ಷ್ಮೀದೇವಿ ಪರಮಾತ್ಮನೇ. ಹಣ ಇಟ್ಕೋ ಪರವಾಗಿಲ್ಲ, ಬಟ್ ನೋಡಿ ಲಕ್ಷ್ಮೀದೇವಿ ಅನುಗ್ರಹ. ಆ ದೇವಿ ಅನುಗ್ರಹ ಮಾಡಿ ಅಲ್ಲಿದ್ದಾರೆ. ದೇವಿ ಕೈಯಲ್ಲೇ ನೀವಿದ್ದೀವಿ. ನಿಮ್ಮ ಕೈಯಲ್ಲಿ ಹಣ ಇಟ್ಕೊಂಡರೆ ಹಣ ನಮ್ಮ ಕೈಯಲ್ಲಿದೆ, ಇದು ನನ್ನದು ಎಂದು ಅಭಿಮಾನ ಮಾಡಬೇಡ. ದೇವಿ ನೋಡಿ ಅನುಗ್ರಹ ಪ್ರಸಾದ ನಮ್ಮ ಕೈಗೆ ಬಂತು, ನನ್ನನ್ನು ಅನುಗ್ರಹಿಸ್ತಾ ಇದ್ದಾಳೆ. ಅವಳ ಕೈಯಲ್ಲೇ ನಾನಿದ್ದೇನೆ, ನಾನು ಸೇವೆ ಮಾಡ್ತಾ ಇದ್ದೆ. ಹಾಗಿರಲಿ. ಹಣ ಬಂದರೆ ತಕ್ಷಣ ಸಾಕ್ಷಾತ್ತು ಲಕ್ಷ್ಮೀದೇವಿ. ಕಡೆಗಣಿಸಬೇಡಿ, ನನ್ನದು ಎಂದು ಅಭಿಮಾನ ತೋರಿಸಬೇಡ. ದೇವಿ ಎದುರಾಗಿ ಅಭಿಮಾನ ಅಹಂಕಾರ ತೋರಿಸ್ತೀವ? ಸಾಕ್ಷಾತ್ ದೇವಿ. ವಿನಯದಿಂದ ಇರು, ಆದರದಿಂದ ಭಕ್ತಿಪೂರ್ವಕವಾಗಿರು. ನನ್ನದು ಎಂದು ಅಭಿಮಾನ ತರಬೇಡ. ಹಾಗೆ ಯಾವುದೇ ವಸ್ತು ನೋಡು, ಅನ್ನ ತಟ್ಟದಲ್ಲಿ ಬಡಿಸಿದ್ದರೆ ಅನ್ನಪೂರ್ಣಾದೇವಿ ಸಾಕ್ಷಾತ್ ರೂಪಿಣಿ, ದೇವತಾ ರೂಪಿಣಿ. ಅಂದರೆ ಹೀಗೆ ನಮ್ಮ ಸುತ್ತಿರುವ ಜನರೆಲ್ಲರೂ ಲೀಲಾರೂಪ, ಪರಮಾತ್ಮನ ಲೀಲಾರೂಪ. ಯಾರು ಲೀಲ ಮಾಡುತ್ತಾ ಈ ರೂಪಗಳನ್ನು ಧರಿಸಿದ್ದ. ಇದು ಒಂದು ಸಲ ಸ್ಪಷ್ಟವಾದರೆ ನಿಮಗೆ ಉಪಾಸನ ಚೆನ್ನಾಗಿ ಅರ್ಥವಾಗ್ತದೆ. ಲೀಲಾ ರೂಪದಲ್ಲಿದ್ದಾರೆ, ಆಯಾ ರೂಪದಲ್ಲಿ ಕೆಟ್ಟವರಾಗಿ ತೋರ್ತಾರೆ. ತೋರಲಿ, ಅದೂ ಲೀಲನೇ ಅಲ್ಲವೇ? ಅದೂ ಲೀಲನೇ. ಲೀಲ ಮಾಡುವಾಗ ಏನೇನೋ ಮಾಡ್ತಾರೆ. ಏನು ಮಾಡ್ತಾರೆ, ಏನು ತೋರ್ತಾರೆ ಮೇಲೆ ದೃಷ್ಟಿ ಕೊಡಬೇಡಿ. ತೋರುವುದೇನೇ ಆಗಲಿ, ಈಗ ತೋರುವುದು ಯಾರು? ಅದು ಪರಮಾತ್ಮ. ಈ ರೂಪ ತೋರಲಿ, ಈ ಗುಣ ತೋರಲಿ. ನಮಗೆ ತೊಂದರೆ ಆಗ್ತಾ ಇದೆ, ಅನ್ಯಾಯ ಮಾಡ್ತಾ ಇದ್ದಾರೆ, ಇನ್ಸಲ್ಟ್ ಮಾಡ್ತಾ ಇದ್ದಾರೆ, ಬೈಯುತ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ, ಕೊಡಲಿ. ಆದರೆ ಅವರು ಪರಮಾತ್ಮಕ್ಕಿಂತ ಕಮ್ಮಿಯಲ್ಲ. ಅದು ತೋರುವ ರೂಪ ಲೀಲಾರೂಪ ಆಗಿದೆ. ಲೀಲಾರೂಪವನ್ನು ನೋಡಿಕೊಂಡು ಸಿಟ್ಟು ಮಾಡಿಕೊಳ್ಳಬೇಡಿ. ಆದ್ದರಿಂದ ಉಪಾಸನೆ ಮಾಡುವಾಗ ಕೆಟ್ಟ ರೂಪಗಳನ್ನು ಬಿಟ್ಟು ಸುಂದರ ರೂಪವನ್ನೇ ಪರಮಾತ್ಮ ಹೇಳ್ತೀವಿ. ಬಿಡಿ, ಎಲ್ಲ ರೂಪವೂ ಪರಮಾತ್ಮನೇ ಅಲ್ಲವೇ? ಉತ್ಕೃಷ್ಟವಾದ, ಶುದ್ಧವಾದ, ಸಾತ್ವಿಕವಾದದ್ದೇ ಪರಮಾತ್ಮ. ಪರೋಪಕಾರರು ನಿಸ್ವಾರ್ಥರು, ಸ್ವಾರ್ಥಪರರು ಪರಮಾತ್ಮೆ. ಆದರೆ ಉಪಾಸನಕ್ಕೋಸ್ಕರ ನಿಸ್ವಾರ್ಥವನ್ನೇ ಹೇಳ್ತೀವಿ. ಉಪಾಸನೆ ಮಾಡುವಾಗ ನಿಸ್ವಾರ್ಥವಾದ ಗುಣಗಳನ್ನೇ ಹೇಳ್ತೀವಿ, ಅದೇ ಪರಮಾತ್ಮ ಎಂದು. ಅದಕ್ಕೋಸ್ಕರ ಆ ಮೊದಲು ಸದ್ಗುಣಗಳಲ್ಲಿ ಪರಮಾತ್ಮನೆಂದು ತಿಳ್ಕೊಳ್ಳುವುದು ಗೊತ್ತಾದರೆ ನಿಮ್ಮ ಮನಸ್ಸು ಶುದ್ಧವಾಗುತ್ತದೆ. ನಿಮ್ಮ ಮನಸ್ಸು ಶುದ್ಧವಾದ ನಂತರ ಈಗ ನೋಡು, ಸದ್ಗುಣಗಳಲ್ಲಿ ಉತ್ತಮ ಗುಣಗಳು, ಸಜ್ಜನರು, ಮಹಾತ್ಮರು, ನಿಸ್ವಾರ್ಥಪರರು, ತ್ಯಾಗಶೀಲರು, ಪರೋಪಕಾರ ಪರಾಯಣರು ಅಂಥ ನಿರಭಿಮಾನಿಗಳು, ನಿರಹಂಕಾರಿಗಳನ್ನು ಅವರಲ್ಲಿ ದೇವತಾ ಬುದ್ಧಿ, ಇವರು ದೇವರು ಎಂದು, ಪರಮಾತ್ಮರು ಎಂದು ನೋಡುವುದು ಬಂದರೆ ಈಗ ನಂತರ ನೋಡು, ಮಿಕ್ಕ ಜನರು ಸ್ವಲ್ಪ ಸ್ವಾರ್ಥವಿರುವವರು ಭಗವಂತರೇ ಎಂದು ನೋಡು. ನಂತರ ಹೆಚ್ಚಿನ ಸ್ವಾರ್ಥ ಇರುವವರು ಭಗವಂತನ ನೋಡು. ನಂತರ ಈಗ ಎಲ್ಲರೂ ಭಗವಂತರೇ, ಎಷ್ಟು ರಾಕ್ಷಸರೇ ಆಗಲಿ ಎಲ್ಲರೂ ಭಗವಂತ. ಹಾಗೆ ನೋಡು.
ಆಯಿತಾ? ಅದು ಆಗಬೇಕು, ಅದು ನೋಡಬೇಕು. ಅದರಿಂದ ಎಲ್ಲವೂ ತೋರ್ತಾ ಇದೆ. ಕನಸಿನಲ್ಲಿ ಏನೇ ತೋರಲಿ, ಯಾವುದೇ ತೋರಲಿ, ಏನೇ ತೋರಲಿ, ಅದೆಲ್ಲ ತನ್ನ ಆತ್ಮನೇ. ಕನಸಿನಿಂದ ಎಚ್ಚರಗೊಂಡಾಗ ಅದೆಲ್ಲ ಎಲ್ಲಿ ಹೋಯಿತು ತಾನೇ. ನೀವು ಕನಸಿನಲ್ಲಿ ಯಾವ ವಸ್ತುವಿನಲ್ಲಿದ್ದೀವಿ, ಯಾವುದರಲ್ಲಿಲ್ಲ ಹೇಳು? ಕನಸು ನಿಮಗೆ ತೋರಿದ್ದರೆ ತೋರಿದ ವಸ್ತುಗಳಲ್ಲಿ ಯಾವ ವಸ್ತುವಿನಲ್ಲಿ ನೀನಿದ್ದೀವಿ, ಯಾವುದರಲ್ಲಿ ನೀನಿಲ್ಲ? ಅಯ್ಯೋ ಅಂಥದ್ದೇನಿಲ್ಲ, ಎಲ್ಲ ತಾನೇ. ಹೌದು, ಎಲ್ಲ ತಾನೇ. ಹಾಗೇ ಅಲ್ಲಿರುವ ನಿಮಗಿಂತ ಕೆಟ್ಟವರು, ನಿಮಗಿಂತ ಮಕ್ಕಳು, ಸಣ್ಣವರು, ಅವರು ಪರಮಾತ್ಮೆ. ಸಣ್ಣವರು ಪರಮಾತ್ಮೆ, ಮಕ್ಕಳು ಪರಮಾತ್ಮೆ, ಸೇವಕರು ಪರಮಾತ್ಮೆ, ನಿಮ್ಮ ಶಿಷ್ಯರು ಪರಮಾತ್ಮೆ. ಅದು ನೋಡಿ, ನಿಮಗಿಂತ ಕಮ್ಮಿ ಶಕ್ತಿ, ಕಮ್ಮಿ ದರ್ಜೆ ಇದೆ. ನೀವು ಆಜ್ಞೆ ಮಾಡಬಹುದು, ತಪ್ಪು ಮಾಡಿದ್ದರೆ ಬೈಯಬಹುದು. ಬೈದರೂ ಪರಮಾತ್ಮನನ್ನೇ ಬೈಯುತ್ತಾ ಇದ್ದೀವಿ. ನಿಮ್ಮ ಶಿಷ್ಯರಾಗಿ, ಸೇವಕರಾಗಿ, ನಿಮ್ಮ ಮಕ್ಕಳಾಗಿ, ನಿಮ್ಮ ಸಣ್ಣ ಜನರಾಗಿ, ನಿಮಗಿಂತ ಸಣ್ಣಗರಾಗಿದ್ದರೂ ಅದು ಪರಮಾತ್ಮೆ ಅಲ್ಲವೇ? ಅವರು ಆ ಲೀಲಾ ರೂಪದಲ್ಲಿದ್ದಾರೆ, ಸಣ್ಣ ರೂಪದಲ್ಲಿದ್ದಾರೆ ಅಷ್ಟೇ. ಅದು ಲೀಲಾ ಅಷ್ಟೇ. ಏನು ಸೇವಕ ಆಯಿತು, ಸೇವಕರು. ಹನುಮಂತ ಹೇಗೆ ಸೇವಕನಾಗಿದ್ದಾನೋ ಸೇವಕ ರೂಪದಲ್ಲಿದ್ದಾನೆ. ತಪ್ಪು ಮಾಡ್ತಾನೆ, ಮಾಡಲಿ. ತಪ್ಪು ಮಾಡುವುದು ಅದು ಒಂದು ಲೀಲಾ ರೂಪ. ತಾನು ಒಳಗಿರುವಂಥ ಚೈತನ್ಯ ರೂಪ ಪರಮಾತ್ಮಗಿಂತ ಕಮ್ಮಿ ಅಲ್ಲ. ಅಂದರೆ ತೋರುವುದು ಲೀಲಾರೂಪ. ಲೀಲಾರೂಪವನ್ನು ದಾಟಿ ಒಳ ಹೊಕ್ಕಿ ಒಳಗಿನ ಶುದ್ಧ ರೂಪವನ್ನು ನೋಡುವುದು ಬೇಕು. ಆಯಿತಾ? ಪ್ರತ್ಯುಪಾದಿ ಭೇದಂ ಹಿ ಅಭೇದಮೇವ ಬ್ರಹ್ಮಣಃ ಶ್ರಾವಯತಿ ಶಾಸ್ತ್ರಂ. ಪ್ರತಿಯೊಂದು ಉಪಾದಿಯಲ್ಲಿ, ಅಂದರೆ ಉಪಾದಿ ಅಂದರೆ ಸಂದರ್ಭ. ಉಪಾದಿ ಅಂದರೆ ಸಂದರ್ಭ, ಆಯಾ ಪರಿಸ್ಥಿತಿ, ಪರಿಮಿತ ಸಂದರ್ಭಗಳು. ಉಪಾಸನಕ್ಕೋಸ್ಕರ ಉತ್ತಮ ಪರಿಸ್ಥಿತಿ, ಉತ್ತಮ ಸಂದರ್ಭ ಹೇಳ್ತದೆ. ಮೊದಲು ಉಪಾಸನ ಆಗಿ ವಿಶ್ವರೂಪಕ್ಕೆ ಬರುವಾಗ ಒಳ್ಳೆಯದು ಕೆಟ್ಟದು ಎಲ್ಲದೂ ಸೇರಿಸ್ಬಿಡ್ತೀವಿ. ಮೊದಲು ಸದ್ಗುಣಗಳನ್ನೇ, ಸಾತ್ವಿಕ ಗುಣಗಳನ್ನೇ, ನಿಸ್ವಾರ್ಥ ಜನರನ್ನೇ, ನಿಮ್ಮ ತಾಯಿ ತಂದೆಯನ್ನೇ, ಗುರುಗಳನ್ನೇ, ದೊಡ್ಡವರನ್ನೇ, ದೇವತರನ್ನೇ ಆರಾಧಿಸು. ನಂತರ ಮನುಷ್ಯರು ದೇವರೇ, ನಂತರ ರಾಕ್ಷಸರು ದೇವರೇ, ಪ್ರಾಣಿಗಳು ದೇವರೇ, ನಿಮ್ಮ ಸುತ್ತಿರುವ ನೆಂಟರೆಲ್ಲ ದೇವರೇ. ಅವರೆಲ್ಲರೂ ಅವತಾರ ಪುರುಷರೇ. ನೀವು ಅವತಾರ ಪುರುಷರಲ್ಲೇ ಇದ್ದೀರಿ. ನಿಮ್ಮ ಯಾವ ಕುಟುಂಬದಲ್ಲಿದ್ದೀರೋ ಎಲ್ಲರೂ ಅವತಾರ ಪುರುಷರು. ನೀವು ಅವತಾರ ಪುರುಷರ ಮಧ್ಯದಲ್ಲೇ ಇದ್ದೀರಿ. ಮರೆತು ಹೋಗಬೇಡ, ನೋಡ್ತಾನೆ ಇರು, ನೆನಪಿಟ್ಕೋ. ಈ ಭಾವನೆ ಬರಲಿ. ಅವರು ಯಾರೂ ಸಾಮಾನ್ಯರಲ್ಲ. ಅದರಿಂದ ಏನೇ ಮಾಡಿದರೆ ಇದೇಕೆ ಮಾಡಿದ್ದಾರೆ ಆಕ್ಷೇಪ ಮಾಡುವುದು ಬೇಡ. ಅದು ನೋಡು ಭಗವಂತನ ಲೀಲೆಯಲ್ಲಿ ಬೈಯುತ್ತಾರೆ, ಮೋಸ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಏನೇನೋ ಹೇಳ್ತಾರೆ. ಈ ಬೈಗಳು ಪರಮಾತ್ಮನ ಲೀಲೆ. ಈ ಮೋಸವೂ ಪರಮಾತ್ಮನ ಲೀಲೆ. ಸುಮ್ಮನೆ ಸಿಟ್ಟು ಮಾಡ್ಕೊಳ್ತಾರೆ, ಅದು ಪರಮಾತ್ಮನ ಲೀಲೆ. ಲೀಲದಲ್ಲಿ ಏನಿದೆ, ಏನಾದರೂ ಮಾಡ್ಬೋದು. ಎಲ್ಲ ಲೀಲೆಗಳು ಮಾಡ್ತಾನೆ. ನಿಮ್ಮ ಪರಮಾತ್ಮ ದೃಷ್ಟಿ ಬಿಡಬೇಡಿ, ಆಯಿತಾ? ಪ್ರತ್ಯುಪಾದಿ ಭೇದಂ ಹಿ ಅಭೇದಮೇವ ಬ್ರಹ್ಮಣ ಶ್ರಾವಯತಿ ಶಾಸ್ತ್ರ. ಪ್ರತಿಯೊಂದು ಉಪಾದಿಯಲ್ಲಿ, ಸಂದರ್ಭದಲ್ಲಿ ಬಿಡಿಯಾಗಿ ತೋರಿದ್ದರು, ನೀಚನಾಗಿ ತೋರಿದ್ದರು. ನಿಮ್ಮ ಬುದ್ಧಿ ಶುದ್ಧವಾಗಿದ್ದರೆ ನೀಚ ಏನಿಲ್ಲ, ಅದೆಲ್ಲ ಲೀಲಾ ಮಾತ್ರ. ಲೀಲಾ ಮಾತ್ರ. ಕೆಲವರು ಮೋಸಗಾರರಿರ್ತಾರೆ, ಏನೇನೋ ಮಾಡ್ತಾರೆ. ನೀವು ತೋರಿಕೆ ಮೇಲೆ ಮನಸ್ಸಿಗೆ ಸಿಕ್ಕಾಕ್ಕೊಳ್ಳಬೇಡಿ. ಈ ತೋರಿಕೆಯನ್ನು ಲೀಲೆ ಎಂದು ಗೊತ್ತು ಮಾಡಿಕೊಂಡು, ಇದು ಲೀಲೆ ಅಂದರೆ ಲೀಲೆಯಲ್ಲಿ ಏನಿದೆ, ಆಟದಲ್ಲಿ ಏನೋ ನಗುತ್ತಾನೆ, ಏನೋ ಮಾಡ್ತಾನಲ್ಲ. ಆಟ ಆಡ್ತಾರೆ ನೋಡಿ ಮಕ್ಕಳು. ನನ್ನ ಮಕ್ಕಳು ಆಟ ಆಡ್ತಾ ಏನೋ ಒಂದು ಪೇಪರ್ ತುಂಡು. ಈ ಕಾಲದಲ್ಲಿ ಮಕ್ಕಳು ಇನ್ನೂ ಭಯಂಕರ. ನಮ್ಮ ಕಾಲದಲ್ಲಿ ಪಾಪ ಹಳ್ಳಿ ಜನರು ಮುಗ್ಧರಿರುತ್ತಾರೆ. ಸಣ್ಣ ಜೋಕುಗಳು, ಏನೋ ಒಂದು ಪೇಪರ್ ಇಷ್ಟೇ ತುಂಡು, ಅವರು ಕಂಡು ಬಂದರೆ ಅವರ ತಲೆ ಮೇಲೆ ಹಾಕ್ತಾರೆ. ತಲೆ ಮೇಲೆ ಹಾಕಿ ಎಲ್ಲರೂ ನಗುತ್ತಾರೆ. ಏನಾಯಿತು ಅಂದರೆ ಎಲ್ಲರೂ ನಗುತ್ತಾರೆ. ಒಬ್ಬರ ತಲೆ ಮೇಲೆ ಇದೆ ಎಂದು ಹೇಳ್ತಾರೆ. ಅವ್ರು ಅಂದ್ಕೊಳ್ತಾರೆ ಇನ್ನೊಬ್ಬರ ತಲೆ. ಕೊನೆಗೆ ನೋಡಿದರೆ ಹೀಗೆ ಅಲಗಾಡಿಸಿದರೆ ತನ್ನ ಮೇಲೆ ಬೀಳುತ್ತೆ. ಎಲ್ಲರೂ ನಗುತ್ತಾರೆ, ಅವನಿಗೆ ಇನ್ಸಲ್ಟ್ ಆಗುತ್ತೆ. ಸಣ್ಣ ಪೇಪರ್ ತುಂಡು ತಲೆ ಮೇಲೆ ಹಾಕಿದ್ದಾರೆ, ಏನು ಸುಮ್ಮನೆ ಆಟ.
ಅಷ್ಟೇ. ಸ್ವಲ್ಪ ಹೊತ್ತ ನಂತರ ಅವನು ನಗುತ್ತಾನೆ. ಈ ಕಾಲದಲ್ಲಿ ನಿಜವಾಗಿ ಹಿಂಸೆ ಮಾಡ್ತಾರೆ, ಅದರಲ್ಲಿ ಸುಮ್ಮನೆ ಆಟ. ಇದೆಲ್ಲ ಲೀಲಾ ಮಾತ್ರ ಅಷ್ಟೇ, ಇದೆಲ್ಲ ಲೀಲಾ. ಹಾಗೆ ಸುತ್ತಿರುವ ಜನರನ್ನು ಲೀಲಾ ಪುರುಷರೆಂದು ನೋಡಿ. ಲೀಲಾ ಸ್ತ್ರೀ, ಲೀಲಾ ಪುರುಷ, ಲೀಲಾ ರೂಪದಲ್ಲಿದ್ದ ಎಲ್ಲ ಲೀಲೆ ಮಾತ್ರ ಮಾಡ್ತಾ ಇದ್ದಾರೆ. ಲೀಲಾರೂಪ ಅಂದರೆ ಲೀಲೆ ಮಾತ್ರ. ನೀವು ಆ ಲೀಲಕ್ಕೆ ಸಿಕ್ಕಾಕ್ಕೊಂಡು ಇವನು ಹೀಗೆ ಮಾಡಿದ್ದ, ಇವನು ತಪ್ಪು, ಇವನು ಸ್ವಾರ್ಥ, ಸ್ವಾರ್ಥ ಅಂತೆ ತೋರ್ತಾನೆ, ಮೋಸ ಅಂತೆ ತೋರ್ತಾನೆ, ಸುಳ್ಳು ಹೇಳುವಂತೆ ತೋರ್ತಾನೆ. ಸುಳ್ಳು ಲೀಲಾರೂಪವಾಗಿ ಸುಳ್ಳು ಹೇಳ್ತಾನೆ ಅಷ್ಟೇ ಕೃಷ್ಣ. ಅದಕ್ಕೋಸ್ಕರ ನೋಡಿ, ಕೃಷ್ಣ ಲೀಲೆಗಳಲ್ಲಿ ಅವರು ಗೋಪಿಕರನ್ನು ಹಿಂಸೆ ಮಾಡ್ತಾನೆ, ರ್ಯಾಗಿಂಗ್ ಮಾಡ್ತಾನೆ, ಟೀಸಿಂಗ್ ಮಾಡ್ತಾನೆ. ಅವ್ರ ಮನೆಗೂ ಹೋಗ್ತಾನೆ, ತುಪ್ಪ ಎಲ್ಲ ತಗೊಳ್ತಾನೆ. ಅವರ ಸೊಸೆಗೂ ಅವರಿಗೆ ತುಪ್ಪ ಅಂಟಿಸಿ ಹಾಕ್ತಾನೆ, ಹೋಗಿಬಿಡ್ತಾನೆ. ಈಗ ಅತ್ತ ಎದ್ದು ನೋಡಿ, ಅಯ್ಯೋ ಇದು ನಮ್ಮ ಸೊಸೆನೇ ತಿಂದಳು ಎಂದು ಸೊಸೆಯನ್ನು ಬೈಯುತ್ತಾಳೆ. ಜನರಿಗನ್ಸುತ್ತೆ, ಅಯ್ಯೋ ಇದು ಎಷ್ಟು ಕ್ರೂರ. ಇದು ಅಂದರೆ ಕ್ರೂರ ಕೆಲಸಗಳಲ್ಲಿಯೂ ಲೀಲಾ ಮಾತ್ರ ನೋಡುವುದಕ್ಕೆ ಈ ಕಥೆಗಳು. ಈ ಶ್ರೀಕೃಷ್ಣ ಲೀಲಾ ಬಾಲಲೀಲೆಗಳು ಏಕೆ ಅಂದರೆ, ನಿಮ್ಮ ಸುತ್ತಾಗಿರುವಂಥ ಲೀಲೆಗಳನ್ನೆಲ್ಲ ಲೀಲೆಯಾಗಿ ನೋಡು, ಯಾವುದು ಸೀರಿಯಸ್ ಆಗಿ ತಗೊಳ್ಳಬೇಡ. ಯಾವುದು ನಿಮಗೆ ನಿಜವಾಗಿ ಅನ್ಯಾಯವಾಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ನಿಮ್ಮನ್ನು ನೋಯಿಸ್ತಾ ಇದ್ದಾರೆ, ನಿಮ್ಮ ಅಭಿಮಾನಕ್ಕೂ ನೋಯಿಸ್ತಾ ಇದ್ದಾರೆ, ಅಹಂಕಾರವನ್ನು ನೋಯಿಸ್ತಾ ಇದ್ದಾರೆ ಎಂದು ತಿಳ್ಕೊಳ್ಳಬೇಡಿ. ಅವೆಲ್ಲ ಲೀಲಾ ಮಾತ್ರಗಳು, ಅದೆಲ್ಲ ಲೀಲೆ ಅಷ್ಟೇ. ಆಯಿತಾ? ಹಾಗೆ ಪೃಥಿವ್ಯಾಂ ಇಲ್ಲಿ ಒಂದು ಉದಾಹರಣೆ ಹೇಳ್ತಾ ಇದ್ದಾರೆ ನೋಡಿ. ಯಶ್ಚಾಯಮ್ಮಸ್ಯಾಂ ಪೃಥಿವ್ಯಾಂ ತೇಜೋಮಯೋ ಮೃತಮಯ ಪುರುಷಃ ಯಶ್ಚಾಯಮಧ್ಯಾತ್ಮಂ ಶರೀರ ತೇಜೋಮಯ ಅಮೃತಮಯ. ಅಲ್ಲಿ ಸೂರ್ಯನಲ್ಲಿ ತೇಜೋಮಯ ಅಮೃತಮಯ ಇದ್ದಾನಲ್ಲ ಪರಮಾತ್ಮ, ತೇಜೋಮಯ ಅಮೃತಮಯ, ಅವನೇ ನಮ್ಮಲ್ಲಿ ಇದ್ದಾನೆ. ನಮ್ಮ ಶರೀರದಲ್ಲಿಯೂ ನಮ್ಮ ಮನಸ್ಸಿನಲ್ಲಿ ಅವನೇ ಇದ್ದಾನೆ. ಅಲ್ಲಿರುವವನೇ ಇಲ್ಲಿ ಇದ್ದಾನೆ, ಅಲ್ಲಿ ಇಲ್ಲಿ ಬೇರೆ ಅಲ್ಲ ಇತ್ಯಾದಿ. ಅತಶ್ಚನ ಭಿನ್ನಾಕಾರ ಯೋಗೋ ಬ್ರಹ್ಮಣ ಶಾಸ್ತ್ರೀಯ ಇತಿ ಶಕ್ಯತೆ ವಕ್ತುಂ. ಅದರಿಂದ ಭಿನ್ನ ಆಕಾರಗಳು ತೋರ್ತಾನೆ. ವಿವಿಧ ಆಕಾರಗಳಲ್ಲಿ ತೋರಿದ್ದರು. ಸೂರ್ಯ, ಚಂದ್ರ, ನಕ್ಷತ್ರ, ಪೃಥ್ವಿ, ಆಕಾಶ, ಅಗ್ನಿ, ವಾಯುರೂಪವಾಗಿ ತೋರಿದ್ದರು. ವಿವಿಧ ರೂಪಗಳಲ್ಲಿ ತೋರಿದ್ದರೂ ಆಯಾ ರೂಪಗಳಿಗೆ ಸಿಕ್ಕಾಕ್ಕೊಂಡಿರುವವನಲ್ಲ. ವಿವಿಧ ಆಕಾರ ಭಿನ್ನ ಆಕಾರ ಯೋಗೋ ಬ್ರಹ್ಮಣ ನ ಶಾಸ್ತ್ರೀಯ. ಭಿನ್ನ ಆಕಾರಗಳು ಕಂಡು ಬಂದರೆ ಅದು ಆ ಪರಮಾತ್ಮ ಹಾಗೇ ಇದ್ದಾನೆ ಎಂದು ಶಾಸ್ತ್ರ ಹೇಳ್ತಾ ಇಲ್ಲ. ನ ಶಾಸ್ತ್ರೀಯ ಅಂದರೆ ಹಾಗೇ ನಿಜವಾಗಿದ್ದಾನೆ ಎಂದಲ್ಲ. ನ ಶಾಸ್ತ್ರೀಯ ಅಂದರೆ ನ ಪರಮಾರ್ಥ. ಓಕೆ, ಇತಿ ಶಕ್ಯತೆ ವಕ್ತುಂ. ಅವುಗಳೆಲ್ಲ ಪಾರಮಾರ್ಥಿಕವಾಗಿ ಇವೆ ಎಂದು ಹೇಳಕ್ಕಾಗಲ್ಲ. ಏಕೆ? ಭೇದಸ್ಯ ಉಪಾಸನಾರ್ಥತ್ವಾತ್ ಅಭೇದೇ ತಾತ್ಪರ್ಯಾತ್. ಈ ಬಿಡಿ ಬಿಡಿ ರೂಪಗಳೆಲ್ಲ ಬೇರೆ ಎಂದು ತೋರುವುದೆಲ್ಲ ಉಪಾಸನೆಗೋಸ್ಕರ. ನಿಮ್ಮಲ್ಲಿ ಒಂದು ಭಕ್ತಿಭಾವ, ಆರಾಧನಾ ಭಾವ, ಪೂಜ್ಯ ಭಾವ ಹುಟ್ಟಿ ಆ ಪೂಜ್ಯ ಭಾವವನ್ನು ಗಟ್ಟಿ ಮಾಡಿಕೊಂಡು ಮನಸ್ಸಿನಲ್ಲಿ ರಾಗದ್ವೇಷ ಅಭಿಮಾನ ಭಾವವನ್ನು ಬಿಡಿಸುವುದಕ್ಕೆ, ರಾಗದ್ವೇಷಗಳನ್ನು ಬಿಡಿಸುವುದಕ್ಕೆ, ಅಭಿಮಾನ ದೃಷ್ಟಿ ಬಿಡಿಸುವುದಕ್ಕೆ, ಪೂಜ್ಯ ಭಾವವನ್ನು ಉಂಟು ಮಾಡುವುದಕ್ಕೆ ಅಲ್ಲವೇ? ನಮ್ಮಲ್ಲಿ ಪೂಜ್ಯ ಭಾವ ಉಂಟು ಆಗಬೇಕು. ಅದು ಮಾಡುವುದಕ್ಕೆ ಮಾಡಿದೆ. ಭೇದಸ್ಯ ಉಪಾಸನಾರ್ಥತ್ವಾತ್ ಅಭೇದೇ ತಾತ್ಪರ್ಯಾತ್. ನಿಜವಾದದ್ದೇನೆಂದರೆ ನಿಜವಾದ ಸ್ವರೂಪವೇ ಬ್ರಹ್ಮ. ರೂಪಾದ್ಯಾಕಾರರಹಿತಮೇವ ಬ್ರಹ್ಮ ಅವಧಾರಯಿತವ್ಯನ್ನ ರೂಪಾದಿಮತ್. ಅಂದರೆ ತೋರುವ ರೂಪಗಳು ಯಾವುದು ಪರಮಾತ್ಮ ಎಂದು ನಿಶ್ಚಯ ಮಾಡಬಾರದು. ಅದು ಲೀಲೆಗೋಸ್ಕರ ತೋರಿಸಿದ್ದು ಆಟ. ಲೀಲೆಗೋಸ್ಕರ ಆಯಾ ಗುಣಗಳು ರೂಪಗಳು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಲೀಲಾಕ್ಕೋಸ್ಕರ ತೋರಿಸಿದ್ದಾನೆ ಹೊರತು ಅವರು ಹೇಗೆ ತೋರ್ತಾ ಇದ್ದಾನೋ ಹಾಗೇ ನಿಜವಾಗಿದ್ದಾನೆ, ನಿಜವಾಗೇ ಕೆಟ್ಟವನು ಎಂದು ತಿಳ್ಕೊಳ್ಳಬೇಡಿ. ನಿಜವಾಗೇ ಅಲ್ಪನು, ನಿಜವಾಗೇ ಆಯಾ ಗುಣಗಳುಳ್ಳವನು ಎಂದಲ್ಲ. ಅವೆಲ್ಲ ತೋರಿಕೆ ರೂಪಗಳು. ಕಸ್ಮಾತ್ ತತ್ಪ್ರಧಾನತ್ವಾತ್. ಬ್ರಹ್ಮ ಇಷ್ಟು ಬಗೆ ಬಗೆ ತೋರಿದ್ದೆಲ್ಲ ಮೂಲತಃ ಯಾವ ರೂಪಕ್ಕೆ ಅಂಟದೇ ಇರುವಂಥ ಸ್ವತಃ ಸಿದ್ಧ ಸ್ವರೂಪ. ಅಸ್ಥೂಲಮಣನು ಅಹ್ರಸ್ವಮದೀರ್ಘಂ. ಶಾಸ್ತ್ರ ಹೇಳ್ತದೆ, ಅಸ್ಥೂಲಂ, ಅವನು ಸ್ಥೂಲವಲ್ಲ, ಸ್ಥೂಲ ಶರೀರ ಇಲ್ಲ. ಅಣನು ಸೂಕ್ಷ್ಮವೂ ಅಲ್ಲ. ಅಹ್ರಸ್ವಂ, ಅಹ್ರಸ್ವಂ ಅದೀರ್ಘಂ. ಹ್ರಸ್ವ ಅಲ್ಲ, ದೀರ್ಘ ಅಲ್ಲ, ಅಂದರೆ ಯಾವ ಆಕಾರವಿಲ್ಲ. ತದೇತತ್ ಬ್ರಹ್ಮ ಅಪೂರ್ವಂ ಅನಪರಂ.
ಅದಕ್ಕೆ ಕಾರಣ ಇಲ್ಲ, ಕಾರ್ಯವೂ ಇಲ್ಲ. ನೋಡಿ, ತದೇತದ್ ಬ್ರಹ್ಮ ಅಪೂರ್ವಂ ಅನಪರಂ ಅನಂತರಂ ಅಬಾಹ್ಯಂ. ಅಪೂರ್ವ ಅಂದರೆ, ಪೂರ್ವ ಅಂದರೆ ಹಿಂದೆ, ಅಂದರೆ ಕಾರಣ. ಅಪರ ಅಂದರೆ ಕಾರ್ಯ. ಪೂರ್ವ ಇಲ್ಲ, ಅನಂತರ ಇಲ್ಲ, ಅಂದರೆ ಕಾರಣ ಇಲ್ಲ, ಕಾರ್ಯ ಇಲ್ಲ, ಎಲ್ಲ ತಾನೇ. ಅಪರಂ ಅನಂತರಂ, ಅನಂತರಂ ಅಬಾಹ್ಯಂ. ಒಳಗೆ ಇಲ್ಲ, ಹೊರಗೆ ಇಲ್ಲ, ಏಕೆಂದರೆ ಒಳಗೆ ತಾನೇ, ಹೊರಗೆ ತಾನೇ. ಅಯಮಾತ್ಮ ಬ್ರಹ್ಮ ಸರ್ವಾನುಭೂ. ಈ ಆತ್ಮನೇ ಬ್ರಹ್ಮ, ಎಲ್ಲವನ್ನು ತಿಳಿಯುವಂಥ, ಎಲ್ಲವನ್ನು ತಿಳಿಯುತ್ತಾ ಇರುವಂಥ ಅರಿವಿನ ಸ್ವರೂಪ ಬ್ರಹ್ಮ. ಆತ್ಮ ಬ್ರಹ್ಮ ಸರ್ವಾನುಭೋ ಇತ್ಯೇವಮಾದೀನಿ ವಾಕ್ಯಾನಿ ಬ್ರಹ್ಮಾತ್ಮತತ್ವಪ್ರಧಾನಾನಿ. ಇತ್ಯೇವಮಾದೀನಿ ವಾಕ್ಯಾನಿ ಬ್ರಹ್ಮಾತ್ಮತತ್ವಪ್ರಧಾನಾನಿ ನಾರ್ಥಾಂತರಪ್ರಧಾನಾನಿ ಇತ್ಯೇತತ್ ಪ್ರತಿಷ್ಠಾಪಿತಂ ತತ್ತು ಸಮನ್ವಯ. ಅದರಿಂದ ಇಷ್ಟು ಬಗೆ ಬಗೆ ರೂಪಗಳಲ್ಲಿ ತೋರುತ್ತಿದ್ದೆಲ್ಲ ತೋರಿಕ ರೂಪಗಳೇ ಹೊರತು ನಿಜವಾಗಿ ಪರಮಾತ್ಮ ಹಾಗಿದ್ದಾನೆ ಎಂದು ತೀರ್ಮಾನ ಮಾಡಬೇಡ. ಅರ್ಥಾಂತರ ಪ್ರಧಾನ ಇತ್ಯೇವಮಾದೀನಿ ವಾಕ್ಯಾನಿ ಬ್ರಹ್ಮಾತ್ಮತತ್ವ ಪ್ರಧಾನ. ಆದರೆ ಆ ಗುಣಗಳಲ್ಲ, ಈ ಗುಣಗಳಲ್ಲ, ಹೆಚ್ಚು ಅಲ್ಲ, ಕಮ್ಮಿ ಅಲ್ಲ, ಹತ್ತಿರ ಅಲ್ಲ, ದೂರ ಅಲ್ಲ, ಮೇಲೆ ಅಲ್ಲ, ಕೆಳಗೆ ಅಲ್ಲ, ಒಳ್ಳೆಯದಲ್ಲ, ಕೆಟ್ಟದು ಅಲ್ಲ, ಈ ಗುಣಗಳನ್ನೆಲ್ಲ ನಿಷೇಧ ಮಾಡಿದ್ದರೆ ಅಂದರೆ ಯಾವ ಗುಣಕ್ಕೆ ಪರಿಮಿತವಾಗಿಲ್ಲ. ಅವೆಲ್ಲವೂ ತೋರುವ ರೂಪಗಳೇ ಹೊರತು ಇರುವ ರೂಪ ಅಲ್ಲ. ಇದೆಲ್ಲವೂ ತೋರುವಂಥದ್ದೇ ಹೊರತು ಇರುವಂಥದ್ದಲ್ಲ. ಹೀಗೆ ಇತ್ಯೇವಮಾದೀನಿ ವಾಕ್ಯಾನಿ ಬ್ರಹ್ಮಾತ್ಮತತ್ವ ಪ್ರಧಾನಾನಿ. ಅಂದರೆ ಈ ತರಹ ಯಾವುದು ಹೇಳುತ್ತದೋ ವಾಕ್ಯಗಳು, ಯಾವ ವಾಕ್ಯಗಳು ಹೀಗೆ ಪರಮಾತ್ಮನನ್ನು ಆ ಗುಣ, ಈ ಗುಣ, ಆ ಸಂದರ್ಭ, ಈ ಸಂದರ್ಭಗಳಿಂದ ಬಿಡಿಸಿ, ಪರಿಸ್ಥಿತಿಗಳಿಂದ ಬಿಡಿಸಿ, ಸಂದರ್ಭಗಳಿಂದ ಬಿಡಿಸಿ, ಪರಿಸ್ಥಿತಿಗಳಿಂದ ಬಿಡಿಸಿ, ತಾನು ಹೇಗಿದ್ದಾನೋ ಹಾಗೆಯೇ ಹೇಳುತ್ತಾ ಇವೆಯೋ. ಅಂದರೆ ಈ ಬಾಯಿದಿಂದ ಭಾಷೆಯಿಂದ ಯಾವುದೇ ಹೇಳಬೇಕಾದರೆ ಒಂದಾನೊಂದು ಗುಣ, ಒಂದಾನೊಂದು ರೂಪ, ಒಂದಾನೊಂದು ಸ್ಥಿತಿ, ಒಂದಾನೊಂದು ಸಂದರ್ಭನೇ ಹೇಳಬೇಕಾಗ್ತದೆ. ನೀವು ಏನು ಹೇಳಿದ್ದರೂ ಒಂದಾನೊಂದು ತೋರುವ ಬಗೆನೇ ಆಗುತ್ತದೆ. ಆದರೆ ಪರಮಾತ್ಮ ಯಾವುದೂ ತೋರುವ ಬಗೆಯಲ್ಲ, ಯಾವನೂ ವರ್ಣಿಸತಕ್ಕವನಲ್ಲ. ಎಲ್ಲ ವರ್ಣನೆಗಳಿಗೆ ಅತೀತ. ಎಲ್ಲ ವರ್ಣನೆಗಳಿಗೆ ಯಾವ ತರಹ ಹೇಳಿದ್ದರೂ, ಯಾವ ತರಹ ಹೇಳಿಕೆಗಳಿಗೆ ಹೊಂದಲ್ಲ. ಅಂದರೆ ಯಾವ ಹೇಳಿಕೆಗೂ ಸಿಕ್ಕಾಕ್ಕೊಳ್ಳಲ್ಲ. ಎಲ್ಲ ಹೇಳಿಕೆಗಳನ್ನು ದಾಟಿ ಇರುತ್ತಾನೆ. ಆಯಾ ಹೇಳಿಕೆಗಳಾಗಿ ತೋರ್ತಾನೆ. ಇರುವುದು ಮಾತ್ರ ಯಾವ ಹೇಳಿಕೆಯನ್ನಾದರೂ ದಾಟಿರುತ್ತಾನೆ. ಬ್ರಹ್ಮಾತ್ಮತತ್ವ ಪ್ರಧಾನಾನಿ ನಾರ್ಥಾಂತರ ಪ್ರಧಾನಾನಿ ಇತ್ಯೇತತ್ ಪ್ರತಿಷ್ಠಾಪಿತಂ ತತ್ತು ಸಮನ್ವಯಾದಿತ್ಯತ್ರ. ಇದು ತತ್ತು ಸಮನ್ವಯಾತೆಂದ ಸೂತ್ರದಲ್ಲಿ ಹೀಗೆ ಪರಮಾತ್ಮನನ್ನು ಹೇಳಾಯಿತು. ಓಕೆ. ತಸ್ಮಾತ್ ಏವಂಜಾತೀಯಕೇಶು ವಾಕ್ಯೇಶು ಯಥಾಶ್ರುತಂ ನಿರಾಕಾರಮೇವ ಬ್ರಹ್ಮ ಅವಧಾರಯಿತವ್ಯಂ. ಅದರಿಂದ ಯಾವ ಒಂದಾನೊಂದು ಗುಣ, ಶೀಲ, ರೂಪ ಇವುಗಳಿಗೆ ಸಿಕ್ಕಾಕಿಕೊಳ್ಳದೆ ಇರುವ ಸ್ವರೂಪವೇ ಪರಮಾತ್ಮನ ನಿಜಸ್ವರೂಪ ಎಂದು ನಿಶ್ಚಯ ಮಾಡಿಕೊಳ್ಳಬೇಕು. ಯಥಾಶ್ರುತಮೇವ ಅಂದರೆ ಪರಮಾತ್ಮನು ಹೇಗೆ ಸರ್ವ ಗುಣರಹಿತ, ಸರ್ವ ಆಕಾರರಹಿತ, ಅಂದರೆ ಯಾವ ಒಂದು ಆಕಾರಕ್ಕೆ ಸಿಕ್ಕಾಕ್ಕೊಂಡಿಲ್ಲ, ಎಲ್ಲ ಆಕಾರಗಳು ತೋರಬಹುದು, ತಾನು ಮಾತ್ರ ಯಾವುದೂ ಅಲ್ಲ. ಹೀಗೆ ಈ ತರಹ ಬ್ರಹ್ಮನೇ ನಿಜವಾದ ಬ್ರಹ್ಮ ಎಂದು ನಿಶ್ಚಯವಾಗಬೇಕು. ಇತರಾಣಿತು ಆಕಾರವದ್ ಬ್ರಹ್ಮ ವಿಷಯಾಣಿ ವಾಕ್ಯಾನಿ ನ ತತ್ ಪ್ರಧಾನಾನಿ. మరి ವಿವಿಧ ಆಕಾರಗಳು, ವಿವಿಧ ಗುಣಗಳು ಹೇಳುತ್ತಾ ಇದೆಯಲ್ಲ, ಹೇಳುತ್ತದೆ. ಆದರೆ ಅದು ಪರಮಾತ್ಮನ ನಿಜಸ್ವರೂಪವನ್ನು ಹೇಳುತ್ತಾ ಇಲ್ಲ. ಪರಮಾತ್ಮನ ಸ್ವರೂಪವನ್ನು ಹೇಳಬೇಕೆಂದು ಹೇಳುತ್ತಾ ಇಲ್ಲ. ಈ ರೂಪವಾಗಿ ನೋಡ್ಕೋ ಅಷ್ಟೇ, ಈ ರೂಪದಲ್ಲಿ ನೋಡ್ಕೋ ಎಂದು ಹೇಳಿದೆ ಹೊರತು ಹೀಗೆ ಇದ್ದಾನೆ ಎಂದು ತೀರ್ಮಾನ ಮಾಡುತ್ತಾ ಇಲ್ಲ. ಓಕೆ. ವಾಕ್ಯಾನಿ ತತ್ಪ್ರಧಾನಾನಿ ಉಪಾಸನಾ ವಿಧಿ ಪ್ರಧಾನಾನಿ ಹಿತಾನಿ. ಅದು ನಿಮ್ಮ ಉಪಾಸನಕ್ಕೆ, ಆರಾಧನಕ್ಕೋಸ್ಕರ ಹೇಳಿದ್ದು ಅಷ್ಟೇ. ತೇಷು ಅಸತಿ ವಿರೋಧೆ ಯಥಾಶ್ರಿತಂ ಆಶ್ರಯಿತವ್ಯಂ ಸತಿತ್ ವಿರೋಧೆ ತತ್ಪ್ರಧಾನಾನಿ ಅತತ್ಪ್ರಧಾನೇಭ್ಯೋ ಬಲೀಯಾಂಸಿ ಭವಂತಿ. ತತ್ಪ್ರಧಾನ ಅತತ್ಪ್ರಧಾನ ಎಂದು ಒಂದಿರುತ್ತದೆ. ತತ್ಪ್ರಧಾನ ಅಂದರೆ ಏನು? ಅದನ್ನು ಹೇಳಬೇಕೆಂದೇ ಹೇಳಿದ್ದರೆ ತತ್ಪ್ರಧಾನ. ಅತತ್ಪ್ರಧಾನ ಅಂದರೆ ಬೇರೆ ವಿಷಯವು ಹೇಳುತ್ತಾ ದಾರಿಯಲ್ಲಿ ಇದು ಹೇಳಿದೆ ಅಂದರೆ ಬೇರೆ ಪ್ರಯೋಜನಕ್ಕೋಸ್ಕರ ಹೇಳಿದೆ ಹೊರತು ಅದೇ ತಾನಲ್ಲ, ಅದು ತಾನಲ್ಲ. ಆದರೆ ಇನ್ನೇನೋ ಮಾಡುತ್ತಾ ಇರುವಾಗ ಹಾಗೆ ತೋರಿದ್ದಾನೆ ಅಷ್ಟೇ. ಇನ್ನೇನೋ ಮಾಡುವಕ್ಕೆ ಹೋದಾಗ ಹಾಗೆ ತೋರಿದ ಬೇರೆ ಸಂದರ್ಭ. ಹಾಗೆ ತತ್ಪ್ರಧಾನ ವಾಕ್ಯ ಅಂದರೆ ಯಾವುದನ್ನು ಹೇಳಬೇಕೆಂದು ಹೇಳಿತೋ
ಅದೇ ತತ್ಪ್ರಧಾನ. ಇನ್ನೊಂದು ಹೇಳುತ್ತಾ ಹೇಳಿದೆ ಅದು ತತ್ಪ್ರಧಾನವಲ್ಲ, ಅದು ಮುಖ್ಯ ಅಲ್ಲ. ತೇಷು ಅಸತಿ ವಿರೋಧೆ, ಅವುಗಳಲ್ಲಿಯೂ ಬೇರೆ ವಿಷಯಗಳನ್ನು ಹೇಳುವಾಗ ಪರಮಾತ್ಮ ಗುಣಗಳನ್ನು ಹೇಳಿದ್ದರೆ ಅವುಗಳು ಪರಮಾತ್ಮಕ್ಕೆ ಹೊಂದುವ ಗುಣಗಳಾದರೆ ತಗೊಳ್ಳಬಹುದು. ಹೊಂದದಿದ್ದರೆ ಅವು ಲೀಲಾರೂಪಗಳು, ಲೀಲಾರೂಪ ಗುಣಗಳು ಎಂದು ಬಿಡಬೇಕು. ಆಶ್ರಯಿತವ್ಯಂ ಸತಿತು ವಿರೋಧೆ ತತ್ಪ್ರಧಾನಾನಿ ಅತತ್ಪ್ರಧಾನಾಭ್ಯೋ ಬಲೀಯಾಂಸಿ ಭವಂತಿ. ವಿರೋಧವಿದ್ದರೆ ಯಾವುದು ಹೇಳಬೇಕೆಂದು ಹೇಳಿತೋ, ಪರಮಾತ್ಮ ಸ್ವರೂಪವನ್ನು ಹೇಳ್ತಾ ಇದ್ದೀನಿ ಎಂದು ಹೇಳಿತೋ ಅವುಗಳನ್ನೇ ಮುಖ್ಯ ವಾಕ್ಯಗಳೆಂದಿಟ್ಕೊಳ್ಳಬೇಕು ಅಲ್ಲವೇ? ಅಂದರೆ ಪರಮಾತ್ಮನನ್ನು ಹೇಳ್ತಾ ಇದ್ದೀನಿ ಎಂದು ಹೇಳುವುದಾದರೆ ಅದೇ ನಿಜವಾದ ಪರಮಾತ್ಮ. ಬಲೀಯಾಂಸಿ ಭವಂತಿ ಅಂದರೆ ತತ್ಪರ ವಾಕ್ಯಗಳೇ ಬಲವಾಗಿರುವ ವಾಕ್ಯಗಳು, ಹೆಚ್ಚಿನ ಶಕ್ತಿ ಉಳ್ಳ ವಾಕ್ಯಗಳು. ಇತ್ಯೇಷ ವಿನಿಗಮನಾಯಾಂ ಹೇತು ಏನ ಉಭಯೀಷ್ವಪಿ ಶ್ರುತಿಷು ಸತೀಷು ಅನಾಕಾರಮೇವ ಬ್ರಹ್ಮಾವಧಾರ್ಯತೆ ನವೀನ. ಅದರಿಂದ ಉಪನಿಷತ್ತುಗಳಲ್ಲಿ ಸಗುಣ ಪರಮಾತ್ಮ, ನಿರ್ಗುಣ ಪರಮಾತ್ಮ ಎರಡೂ ಹೇಳಿದ್ದರು. ನಿರ್ಗುಣವೇ ಪರಮಾತ್ಮನ ನಿಜಸ್ವರೂಪ, ಸಗುಣವೇನೋ ಆಯಾ ಸಾಂದರ್ಭಿಕ ರೂಪ. ನಿರ್ಗುಣವೇನೋ ತನ್ನ ನಿಜಸ್ವರೂಪ, ಸಗುಣವೇನೋ ಆಯಾ ಸಾಂದರ್ಭಿಕ ರೂಪ. ಆಯಾ ಸಂದರ್ಭ, ಆಯಾ ಲೀಲಾ, ಆಯಾ ಕೆಲಸ, ಆಯಾ ಸಂದರ್ಭಕ್ಕೋಸ್ಕರ ತೋರಿಸಿರುವ ರೂಪವೇ ಹೊರತು ತಾನು ನಿಜವಾಗಿ ಇದ್ದದ್ದಲ್ಲ. ಇಷ್ಟು ವಾಕ್ಯ ಆಯಿತು. ಇನ್ನೊಂದು ವಾಕ್ಯ ಇದೆ, ಇನ್ನೊಂದು ಕೊಟೇಶನ್ ಇದೆ, ಸ್ವಲ್ಪ ದೊಡ್ಡದೇ ಇದೆ, ಇವತ್ತಾಗಲ್ಲ, ಮುಂದಿನ ಪಾಠದಲ್ಲಿ ಹೇಳೋಣ. ಆಯಿತಾ? ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ನಾರಾಯಣ.